ಎಲ್ರಿಗೂ ನಮಸ್ಕಾರ. ಹರಿಹರ ನಗರದ ಸಾರ್ವಜನಿಕ ಗಣಪತಿಗೆ ಈ ಬಾರಿ ಅಂದ್ರಗಂಬ ಪೂಜೆಯನ್ನು ಈ ದಿನ ನೆರವೇರಿಸಿದ್ದೀವಿ. ಈ ಒಂದು ಗಣಪತಿ ಹಬ್ಬ ಭಾಳ ಅದ್ಧೂರಿಯಾಗಿ ನೆರವೇರಲಿ ಅಂತಂದೇಳಿ ಸಾರ್ವಜನಿಕರು ಎಲ್ಲ ರೀತಿಯಿಂದಲೂ ಸಹಕಾರ ಮಾಡಿ ಈ ಹರಿಹರಕ್ಕೆ ವಿಘ್ನ ನಿವಾರಕ ಒಂದು ಆಶೀರ್ವಾದ ಇರಲಿ, ಒಂದು ಹರಿಹರ ಕೂಡ ಹೆಚ್ಚಿನ ರೀತಿಯಲ್ಲಿ ಬೆಳೀಲಿ ಅಂತಂದು ಹೇಳಿ ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ಗಣೇಶನ ಹಬ್ಬದಲ್ಲಿ ಕೈ ಜೋಡಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಅಂತಂದೇಳಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಎಲ್ಲರಿಗೂ ಗೌರಿ ಗಣೇಶನ ಹಬ್ಬದ ಆರ್ಥಿಕ ಶುಭಾಶಯಗಳು. ಹರಿಹರದ ಮಹಾಜನತೆಯಲ್ಲಿ ನಂದು ವಿನಮ್ರ ಮನವಿ ಏನಪ್ಪ ಅಂತಂದರೆ, ನಾವೆಲ್ಲರೂ ಎಲ್ಲ ಪಕ್ಷರು, ಎಲ್ಲ ಪಾರ್ಟಿಯರು, ಎಲ್ಲ ಜಾತಿ, ಎಲ್ಲ ಧರ್ಮದವರು, ಎಲ್ಲ ಹಿಂದೂಗಳು ಸೇರಿ ಅತ್ಯಂತ ವಿಜೃಂಭಣೆಯಿಂದ ಗಣಪತಿ ಹಬ್ಬನ ಎಲ್ಲರೂ ಸೇರಿ ಆಚರಣೆ ಮಾಡೋಣ. ಆ ಗಣಪತಿ ನಮ್ಮ ಹರಿಹರ ತಾಲೂಕಿಗಾಗಲಿ, ಕರ್ನಾಟಕ ರಾಜ್ಯಕ್ಕಾಗಲಿ, ದಾವಣಗೆರೆ ಜಿಲ್ಲೆಗಾಗಲಿ ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ಮಳೆ ಬೆಳೆ ಕೊಟ್ಟು ರೈತರ ದವಸ ಧಾನ್ಯಗಳೆಲ್ಲ ಅತ್ಯಂತ ಒಳ್ಳೆಯ ರೇಟ್ ಬಂದು ಮಾರಾಟ ಆಗಲಿ ಅಂತ ಹೇಳ್ತಾ, ಗಣಪತಿ ಎಲ್ಲರಿಗೂ ಒಳ್ಳೇದು ಮಾಡಲಿ, ಒಳ್ಳೆಯ ಆರೋಗ್ಯ ಭಾಗ್ಯ ಕೊಟ್ಟು ಎಲ್ಲ ಜನರಲ್ಲಿ ಒಂದು ಒಳ್ಳೆಯ ಬುದ್ಧಿನ ಆ ಭಗವಂತ ಕರುಣಿಸಲಿ ಅಂತ ಆ ಮಹಾಗಣಪತಿಯಲ್ಲಿ ನಾನು ವಿನಮ್ರ ಮನವಿ ಮಾಡ್ತೇನೆ. ಎಲ್ಲರಿಗೂ ಮತ್ತೊಮ್ಮೆ ಗಣಪತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ನಮ್ಮ ಹರಿಹರ ತಾಲೂಕಿನ ಜನತೆ ಈ ಸಾರ್ವಜನಿಕರ ವಿಘ್ನೇಶ್ವರ ಎಲ್ಲರೂ ಸೇರಿ ನಗನಗತ ಹಬ್ಬವನ್ನು ಎಲ್ಲರೂ ಸೇರಿ ಆಚರಣೆ ಮಾಡೋಣ್ರಿ. ಎಲ್ಲರೂ ಒಮ್ಮತದಿಂದ ನಮ್ಮ ತಾಲೂಕನ್ನು ಕೊಂಡೊಯ್ಯಿರಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಎಲ್ಲರಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಕೋರ್ತಿದ್ದೇನೆ. 64ನೇ ವರ್ಷದ ಈ ಸಾರ್ವಜನಿಕ ಗಣೇಶೋತ್ಸವ ಕಾರ್ಯಕ್ರಮದ ಅಂತರ್ಗೂಟ ಪೂಜೆ ಕಾರ್ಯಕ್ರಮದಲ್ಲಿ ಇವತ್ತು ಇಡೀ ನಮ್ಮ ನಗರದ ತಾಲೂಕಿನ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲರೂ ಕೂಡಿ ಇವತ್ತು ಅದ್ದೂರಿಯಿಂದ ಅಂತರ್ಗಂಬ ಪೂಜೆ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಪಾಲ್ಗೊಂಡಿದ್ದೀವಿ. ಈ ಜನರ, ಯುವಕರ, ವ್ಯಾಪಾರಸ್ಥರ ಉತ್ಸಾಹನ ನೋಡಿದರೆ ನಿಜಕ್ಕೂ ಇವತ್ತು 64ನೇ ವರ್ಷದ ಈ ಗಣೇಶೋತ್ಸವ ಭಾಳಷ್ಟು ವಿಜೃಂಭಣೆಯಿಂದ ಅದ್ದೂರಿಯಿಂದ ಆಗೋದರಲ್ಲಿ ಯಾವುದೇ ಥರದ ಅನುಮಾನ ಇಲ್ಲ. ನನಗೆ ಇವತ್ತಿನ ಈ ಜನರ ಉತ್ಸಾಹವನ್ನು ನೋಡಿದರೆ ಖಂಡಿತ ಏನು ಭಾಳಷ್ಟು ಇತಿಹಾಸ ಇರ್ತಕ್ಕಂಥ ಈ ಸಾರ್ವಜನಿಕ ಏನು ಮಹೋತ್ಸವ ಇದೆ ಈ ಗಾಂಧಿ ಮೈದಾನದಲ್ಲಿ ನಡೆಯೋದು, ಪ್ರತಿ ವರ್ಷಕ್ಕಿಂತಲೂ ಕೂಡ ಈ ವರ್ಷ ಚೆನ್ನಾಗಾಗ್ತದೆ. ಹಾಗಾಗಿ ನಮ್ಮೆಲ್ಲ ವ್ಯಾಪಾರಸ್ಥರು, ಯುವಕ ಮಿತ್ರರು, ರೈತರು ಎಲ್ಲರೂ ಕೂಡ ಇದಕ್ಕೆ ಹೆಚ್ಚಿನ ನೆರವನ್ನು ನೀಡೋದ್ರ ಮೂಲಕ ಇದರಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತೇಳಿ ನಾನು ಈ ಮೂಲಕ ಸಾರ್ವಜನಿಕರಲ್ಲಿ ಮನವಿ ಮಾಡ್ತೇನೆ. ಇವತ್ತು ಆರಂಭದಲ್ಲಿ ಈ ನಾಡಿಗೆ ಈ ವರ್ಷ ಬರಗಾಲ ಬರ್ತದೆ ಅಂತಕ್ಕಂಥ ಒಂದು ಛಾಯೆ ಇತ್ತು. ಆದರೆ ಆ ಗಣೇಶನ ಆಶೀರ್ವಾದ, ಭಗವಂತನ ಆಶೀರ್ವಾದ ದಿನ ಕಳೆದಂಗೆ ಸ್ವಲ್ಪ ಮಳೆ ಬರೋದ್ರ ಮೂಲಕ ರೈತರ ಮುಖದಲ್ಲಿ ಮಂದಹಾಸನೂ ಕೂಡ ಮೂಡ್ತಾ ಇದೆ. ಗಣೇಶನ ಹಬ್ಬ ಮುಗಿಯೋದ್ರೊಳಗಾಗಿಯೇ ಇನ್ನೂ ಉತ್ತಮವಾಗಿರ್ತಕ್ಕಂಥ ಮಳೆ ಬಂದು ನಮ್ಮೆಲ್ಲ ಡ್ಯಾಮ್ಗಳು ತುಂಬಿ ರೈತರ ಬದುಕು ಕೂಡ ಗಣೇಶನ ಆಶೀರ್ವಾದದಿಂದ ಹಸನಾಗಲಿ. ನಾವೆಲ್ಲರೂ ಕೂಡ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಈ ಸಾರ್ವಜನಿಕ ಗಣೇಶೋತ್ಸವ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋಣ ಅಂತೇಳಿ ಈ ಮೂಲಕ ನಾನು ಕೇಳ್ತೇನೆ. ಹರಿಹರದ ಮಹಾತ್ಮ ಗಾಂಧಿ ಮೈದಾನದಲ್ಲಿ ಸತತವಾಗಿ 64ನೇ ವರ್ಷದ ಸಾರ್ವಜನಿಕರ ಗಣಪತಿ ಉತ್ಸವದ ಅಂದ್ರ ಪೂಜೆ ಕಾರ್ಯಕ್ರಮದಲ್ಲಿ ಈ ಒಂದು ಅದ್ದೂರಿತನ ನೋಡಿದರೆ ಈ ಸರಿ ಒಂದು ಇತಿಹಾಸ ನಿರ್ಮಾಣ ಮಾಡ್ಬೋದು ಅನ್ನೋದನ್ನು ಸೃಷ್ಟಿ ಮಾಡಿದ್ದಾರೆ ಯುವಕರೆಲ್ಲರೂ ಸೇರಿ. ಅವರು ಎಲ್ರಿಗೂ ಒಳ್ಳೆಯದಾಗಲಿ, ಅವ್ರ ಜೊತೆ ನಾವು ಇರ್ತೀವಿ, ಅದ್ದೂರಿಯಾಗಿ ಹಬ್ಬ ಆಚರಣೆ ಮಾಡೋಣ ಅಂತಂದೇಳಿ ಧನ್ಯವಾದಗಳನ್ನ ಹೇಳ್ತೀವಿ. ಹರಿಹರ ನಗರದ ಗಾಂಧಿ ಮೈದಾನದಲ್ಲಿ ಸುಮಾರು 64 ವರ್ಷಗಳಿಂದ ಸತತವಾಗಿ ಸಾರ್ವಜನಿಕ ಗಣೇಶೋತ್ಸವವನ್ನು ಆಚರಿಸ್ಕೊಳ್ತಾ ಬಂದಿದ್ದು, ಅದೇ ರೀತಿ ಈ ವರ್ಷವೂ ಸಹ ಅತ್ಯಂತ ಎಲ್ಲ ಮುಖಂಡರುಗಳ ಸಹಕಾರದಿಂದ ಇವತ್ತಿನ ದಿನ ಅಂತರ್ಗಂಬ ಪೂಜೆಯನ್ನು ನೆರವೇರಿಸಲಾಗಿದೆ. ಈ ಒಂದು ವಿಘ್ನೇಶ್ವರ ಹರಿಹರ ನಗರದ ಎಲ್ಲ ಜನತೆಗೆ ಒಳ್ಳೆಯದನ್ನು ಮಾಡಲಿ. ಈ ಒಂದು ಗಣೇಶೋತ್ಸವದಲ್ಲಿ ಭಾಗಿಯಾಗಿರುವಂಥ ಎಲ್ಲ ಮುಖಂಡರುಗಳಿಗೂ ಹಾಗೂ ಸದ್ಭತ್ತ ಮಹೇಶ್ವರಿಗೂ ವಂದಿಸುತ್ತಾ ಒಂದೆರಡು ಮಾತನ್ನು ಮುಗಿಸ್ತೀನಿ. ಇವತ್ತೇನು ನಾವು ಎಲ್ಲ ಹರಿಹರದ ಮಹಾಜನತೆ ಇಲ್ಲಿ 64ನೇ ಸಾರ್ವಜನಿಕ ಗಣಪತಿ ಕಾರ್ಯಕ್ರಮದ ಅಂತರ್ಗಂಬ ಪೂಜೆ ಏರ್ಪಡಿಸಿದ್ವಿ. ಇದು ವಿಜೃಂಭಣೆಯಿಂದ ಸಾಗಿದ್ದು ಪ್ರತಿ ವರ್ಷದಿಂದ ವರ್ಷಕ್ಕೆ ಏನು ನಮ್ಮ ಗಣೇಶ ಹಬ್ಬ, ಸಾರ್ವಜನಿಕ ಗಣೇಶ ಹಬ್ಬ ಒಂದೊಂದು ಸ್ಟೆಪ್ಪನ್ನ ಮೇಲೆ ಹೋಗ್ತಾನೆ ಇದೆ. ಹಾಗೆ ಈ ಸತಿನೂ ಒಂದು ವಿಭಿನ್ನವಾದ ಒಂದು ಮಂಟಪನ ರೂಪಿಸಿ ಒಂದು ಭಕ್ತರಿಗೆ ಒಂದು ಆಕರ್ಷಣೆ ಮಾಡಬೇಕು ಅಂತ ನಮ್ಮ ಅಧ್ಯಕ್ಷರಾದ ವಿಜಯಕುಮಾರ್ ಅವರು ಆಸೆ ಪಟ್ಟಿದ್ದಾರೆ. ಹಾಗೆ ನಮ್ಮ ಹರಿಹರ ಜನರೆಲ್ಲ ಪ್ರತಿ ವರ್ಷ ಹೇಗೆ ಸಹಾಯ ಮಾಡ್ಕೊಂಡು ಬರ್ತಿದ್ದಾರೋ ಹಾಗೆ ಅದೇ ರೀತಿ ಈ ವರ್ಷವೂ ಸಹಾಯ ಮಾಡ್ತಾರೆ ಅಂತ ನಾವೆಲ್ಲ ಭಾವಿಸಿದ್ದೇವೆ. ಹಾಗೆ ಈ ವರ್ಷ ಏನೇನು ನಮ್ಮ ಮಹಾಗಣಪತಿ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲ ಸಹಬಾಳ್ವೆ ಎಲ್ಲ ಅಣ್ಣ ತಮ್ಮಂದರಾಗಿ ನಾವು ಈ ಕಾರ್ಯಕ್ರಮ ಆಚರಣೆ ಮಾಡೋಣ. ಯಾವುದೊಂದು ಅಡೆತಡೆಗಳು ಬರದೆ ಈ ವಿಜೃಂಭಣೆಯಿಂದ ಈ ಒಂದು ಮೆರವಣಿಗೆಯೂ ಸಾಗಲಿ. ಹಾಗೆ ಎಲ್ಲ ಯುವಕರ ಬೇಡಿಕೆ ಮೇರೆಗೆ ಏನೊಂದು ಡಿ ಜೆ ಸೆಟ್ ಏನು
ಅವಶ್ಯಕತೆ ಇದೆ. ಅದನ್ನು ನಾವು ಏನು ಜಿಲ್ಲಾ ಮಂತ್ರಿಗಳಾದ ಮಲ್ಲಿಕಾರ್ಜುನ ಹತ್ರ ಮಾತಾಡಿ ಅದನ್ನು ವ್ಯವಸ್ಥೆ ಮಾಡಿಕೊಡೋಕ್ಕೆ ಸಾಕಷ್ಟು ಪ್ರಯತ್ನ ಪಡ್ತೀವಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಹರಿಹರ ತಾಲೂಕಿನ ಎಲ್ಲ ಸಾರ್ವಜನಿಕರಿಗೂ ಮುಂಬರುವ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತಾ ಶ್ರೀ ಹರಿಹರೇಶ್ವರ ಸ್ವಾಮಿಗೆ ಪಾದಗಳಿಗೆ ನಮಸ್ಕರಿಸಿ, ಶ್ರೀ ಸಕಲ ವಿಘ್ನ ನಿವಾರಕ ಶ್ರೀ ಗಣೇಶನ ಪಾದಗಳಿಗೆ ನಮಸ್ಕರಿಸಿ, ಹರಿಹರದ ಸಾರ್ವಜನಿಕ ವಿನಾಯಕ ಸಂಘ ಗಾಂಧಿ ಮೈದಾನ ಇದರ ಆಶ್ರಯದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಗಣೇಶೋತ್ಸವವನ್ನು ಬಹಳ ಅದ್ಧೂರಿಯಾಗಿ ನೆರವೇರಿಸಲು ಇವತ್ತು ಪ್ರಥಮ ಪೂಜೆ ಹಂದರಗಂಬದ ಪೂಜೆ, ಈ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ BP ಹರೀಶ್ ರವರೇ, ಯುವ ನೇತಾರರು, ಕಾಂಗ್ರೆಸ್ ಪಕ್ಷದ ಮುಖಂಡರು, ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ನಂದಿಗಾವಿ ಶ್ರೀನಿವಾಸ್ ಅವರೇ, ಭಾಳ ಸಂತೋಷ ಆಗ್ತಾ ಇದೆ. ಇವತ್ತು ಇಷ್ಟೊಂದು ಸಂಖ್ಯೆಯಲ್ಲಿ ನೀವೆಲ್ಲ ಸಂಘಟನೆಯ ಅಧ್ಯಕ್ಷರುಗಳು, ಪದಾಧಿಕಾರಿಗಳು ಇವತ್ತು ಹಂದರಗಂಬದ ಪೂಜಾ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದೀರಿ. ನಿಮ್ಮೆಲ್ಲರಿಗೂ ನಾನು ಸಾರ್ವಜನಿಕ ವಿನಾಯಕ ಸಂಘದ ಪರವಾಗಿ ಆತ್ಮೀಯ ಸ್ವಾಗತವನ್ನು ಬಯಸ್ತಾ, ಇದು 64ನೇ ವರ್ಷದ ಗಣೇಶೋತ್ಸವ. ಈ ಒಂದು ಸಮಿತಿಯ ಆಶ್ರಯದಲ್ಲಿ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳು, ಗಣಪತಿ ಉತ್ಸವ ಅಂತೂ ಅತ್ಯಂತ ವಿಜೃಂಭಣೆಯಿಂದ ಈ ಒಂದು ಸಮಿತಿಯ ಆಶ್ರಯದಲ್ಲಿ ನಡೆದು ಬಂದಿರತಕ್ಕಂಥ ಇತಿಹಾಸ ಇದೆ. ಈ ಧಾರ್ಮಿಕ ಕಾರ್ಯಕ್ರಮದ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಸಾಹಿತ್ಯಿಕ ಕಾರ್ಯಕ್ರಮಗಳು, ಇನ್ನೆಲ್ಲ ಕಾರ್ಯಕ್ರಮಗಳು ಈ ಒಂದು ಸಮಿತಿಯ ಆಶ್ರಯದಲ್ಲಿ ಹಲವಾರು ವರ್ಷಗಳಿಂದ ನಡೆದು ಬಂದಿರತಕ್ಕಂಥ ರೀತಿ. ನಾನು ಸುಮಾರು 15 ವರ್ಷಗಳ ಕಾಲ ಈ ಸಂಘದ ಅಧ್ಯಕ್ಷನಾಗಿ ನಿಮ್ಮೆಲ್ಲರ ಸಹಕಾರದಿಂದ ಈ ಕಾರ್ಯಕ್ರಮವನ್ನು ಅತ್ಯಂತ ವಿಜೃಂಭಣೆಯಿಂದ ಅನೇಕ ನೂತನ ಕಲಾವಿದರುಗಳನ್ನು ವಿವಿಧ ಮಹಾರಾಷ್ಟ್ರ, ಮುಂಬೈ, ಕೊಲ್ಲಾಪುರ, ಪೂನಾ ಈ ಭಾಗದಿಂದನೂ ಕೂಡ ಗಣಪತಿಗಳನ್ನು ಕರೆಸಿ ನಾವು ವಿಜೃಂಭಣೆಯಿಂದ ಈ ಉತ್ಸವವನ್ನು ಮಾಡಿರ್ತಕ್ಕಂಥ ಉದಾಹರಣೆಗಳಿದೆ. ರಾಜ್ಯದ ಮೂಲೆ ಮೂಲೆಗಳಿಂದ ಕಲಾ ತಂಡಗಳನ್ನು ಕರೆಸಿ, ಕಲಾವಿದರನ್ನು ಕರೆಸಿ ಜನರನ್ನು ಭಾವೈಕ್ಯತೆ ಮೂಡಿಸ್ತಕ್ಕಂಥ ಕಾರ್ಯಕ್ರಮ. ಈ ಸಾರ್ವಜನಿಕ ವಿನಾಯಕ ಸಂಘಕ್ಕೆ ತನ್ನದೇ ಆದ ಇತಿಹಾಸ ಅಂದರೆ ಎಲ್ಲ ವರ್ಗದ ಜನರನ್ನು ಇಲ್ಲಿ ಕರ್ಕೊಂಡು ಮಾಡ್ತಕ್ಕಂಥದ್ದು ಅದು ಇತಿಹಾಸ. ಇವತ್ತು ಕೇವಲ ಹಿಂದೂ ಬಾಂಧವರಷ್ಟೇ ಅಲ್ಲ, ಎಲ್ಲ ಬಾಂಧವರನ್ನ ಸೇರಿಸಿ ಈ ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ನೆರವೇರಿಸ್ತಾ ಇದ್ದೇವೆ. ನಮ್ಮೂರಲ್ಲಿ ಭಾವೈಕ್ಯತೆ ಭಾಳ ಮುಖ್ಯ, ಧಾರ್ಮಿಕ ಭಾವನೆ. ನಾವು ಇವತ್ತು ಬೇರೆ ಅನ್ಯ ಕೋಮಿನವರ ಧಾರ್ಮಿಕ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸ್ತೇವೆ, ಅವರು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇಡೀ ಹರಿಹರ ನಾವೆಲ್ಲರೂ ಒಂದು ಅನ್ನೋ ಭಾವನೆ ಮೂಡಿಸ್ತಕ್ಕಂಥ ಕಾರ್ಯಕ್ರಮ ಇದು. ಆದ್ದರಿಂದ ಹರಿಹರದ ಮಹಾಜನತೆ, ಸಾರ್ವಜನಿಕರು, ಸಂಘ ಸಂಸ್ಥೆಯ ಅಧ್ಯಕ್ಷರು, ಪದಾಧಿಕಾರಿಗಳು, ಪತ್ರಿಕೋದ್ಯಮದ ಮಿತ್ರರು ಮತ್ತು ಪೊಲೀಸ್ ಇಲಾಖೆಯವರು, ಅವರ ಒಂದು ಸೇವೆ ಕೂಡ ಬಹಳ ಅಮೋಘವಾದಂಥದ್ದು. ನಾವು ಸುಮಾರು 11 ದಿವಸಗಳ ಕಾಲ ಈ ವಿಜೃಂಭಣೆಯಿಂದ ಗಣಪತಿ ಉತ್ಸವ ಮಾಡ್ತಾ ಇದ್ದೇವೆ. ಈ ಸರಿ ಬಹಳ ಅಪರೂಪದಂತಹ ವಿಶೇಷ ಸನ್ನಿವೇಶ, ಬದ್ರಿ ಕೇದಾರನಾಥನ ಒಂದು ವಿಶ್ವ ದರ್ಶನವನ್ನು ಮಾಡ್ತಕ್ಕಂಥ ಕೆಲಸವನ್ನು ಈ ಸಮಿತಿ ಕೈಗೊಂಡಿದೆ ಅಂಥೇಳಿ ನಾನು ಅತ್ಯಂತ ಸಂತೋಷದಿಂದ ಹೇಳ್ತಾ ಇದ್ದೇನೆ. ಏಕೆಂದರೆ ಕಾರ್ಯಕ್ರಮ ಮಾಡೋದಷ್ಟು ಸುಲಭ ಅಲ್ಲ. ವಿಶೇಷ ದರ್ಶನಗಳು ಕೊಡ್ತಕ್ಕಂಥದ್ದು ಬಹಳ ಹುಬ್ಬಳ್ಳಿ, ಕೊಲ್ಲಾಪುರ, ಮುಂಬೈಯಲ್ಲಿ, ಬಾಂಬೆಯಲ್ಲಿ ಈ ಗಣಪತಿ ಉತ್ಸವ ಮಹಾರಾಷ್ಟ್ರದಲ್ಲಿ ಭಾಳ ವಿಜೃಂಭಣೆಯಿಂದ ನಡೀತದೆ. ಆ ಒಂದು ಹಿನ್ನೆಲೆಯಲ್ಲಿ ಈ ಸರಿ ಭಾವೈಕ್ಯತೆಯನ್ನು ಮೂಡಿಸ್ತಕ್ಕಂಥ ಬದ್ರಿನಾಥ್, ಕೇದಾರನಾಥ್ ಒಂದು ಸಂದರ್ಶನವನ್ನು, ದೇವರ ದರ್ಶನವನ್ನು ತೋರಿಸ್ತಕ್ಕಂಥ ಕಾರ್ಯಕ್ರಮ ಇದೆ. ಆದ್ದರಿಂದ ವಿಜಯ್ ಕುಮಾರ್ ಈ ಒಂದು ಸಮಿತಿಗೆ ನೂತನ ಅಧ್ಯಕ್ಷರು. ಅವ್ರ ತಂಡ ಎಲ್ಲ ಯುವಕರ ತಂಡನೇ ಇದೆ, ಭಾಳ ಚೆನ್ನಾಗಿದೆ. ಎಲ್ಲ ವರ್ಗದವ್ರನ್ನ ಕರ್ಕೊಂಡು ಇವತ್ತು ಈ ಸಮಿತಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಲಿ. ಇದಕ್ಕೆ ಸಾರ್ವಜನಿಕ ಬಂಧುಗಳು, ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಎಲ್ಲರೂ ಕೂಡ ಸಹಕಾರವನ್ನು ಬೇಡ್ತಾ ಈ ಇತಿಹಾಸ ಮರುಕಳಿಸ್ಬೇಕು. ನಾವು ಹಿಂದೆ
ಶ್ರೀ ರೇಣುಕಾ ಯಲ್ಲಮ್ಮನ ಒಂದು ಕಾರ್ಯಕ್ರಮ ನನಗೆ ಭಾಳ ನೆನಪು ಬರ್ತದೆ. ಅನೇಕ ಚಲನಚಿತ್ರ ನಟರನ್ನು ಕೂಡ ಕರೆಸಿದ್ವಿ. ಆ ರೇಣುಕಾ ಯಲ್ಲಮ್ಮನ ದರ್ಶನ ನೋಡಲಿಕ್ಕೆ ಇಡೀ ಹರಿಹರ ತಾಲೂಕಿನ ಹಳ್ಳಿಗಳಿಂದ ಬಂಡಿಗಳನ್ನು, ಟ್ರ್ಯಾಕ್ಟರ್ಗಳನ್ನು ತಗೊಂಡು ಬಂದು ನೋಡ್ತಕ್ಕಂಥ ಇತಿಹಾಸ ಈ ಸಾರ್ವಜನಿಕ ವಿನಾಯಕ ಸಂಘಕ್ಕಿದೆ. ಆದ್ದರಿಂದ ಇದು ಒಂದು ವಿಶೇಷವಾದಂತಹ ಉತ್ಸವ. ಈ ಉತ್ಸವಕ್ಕೆ ನಾವೆಲ್ಲರೂ ಮೆರುಗನ್ನು ನೀಡೋಣ. ಧನ ಸಹಾಯ ಭಾಳ ಮುಖ್ಯ. ಬರೀ ನಾವು ಬಂದು ಹೋಗ್ತಕ್ಕಂಥದ್ದಲ್ಲ, ಈ ಸಮಿತಿಗೆ ಉದಾರವಾಗಿ ಧನ ಸಹಾಯವನ್ನು ಮಾಡಿ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನೆರವೇರಿದು ಮತ್ತು ಭಾವೈಕ್ಯತೆಯನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳಿ, ಬಂಧುಗಳೇ, ದಸರಾ ಕೂಡ ಹತ್ತಿರ ಬರ್ತಾ ಇದೆ. ದಸರಾ ಉತ್ಸವ ಸಮಿತಿಯಿಂದ ಏನು 9 ದಿನಗಳ ಕಾಲ ಕಾರ್ಯಕ್ರಮ ಭಾಳ ವಿಜೃಂಭಣೆಯಿಂದ ನಡೀತದೆ. ಆ ಉತ್ಸವ ಸಮಿತಿಯ ಆಶ್ರಯದಲ್ಲಿ ನಾವು ಈಗ ಹೊಸದಾಗಿ ಇನ್ನೊಂದು ಕಾರ್ಯಕ್ರಮ ಹಾಕ್ಕೊಂಡಿದ್ದೀವಿ. ಕೃಷ್ಣ ಜನ್ಮಾಷ್ಟಮಿಯನ್ನು 6ನೇ ತಾರೀಕು ಓಂಕಾರ ಮಠದಲ್ಲಿ ಏರ್ಪಡಿಸಿದ್ದೇವೆ. ಅದಕ್ಕೆ ಎಲ್ಲ ಒಂದು ಇಲ್ಲಿ ಸೇರಿರ್ತಕ್ಕಂಥ ಬಂಧುಗಳು ಸಹಕಾರವನ್ನು ನೀಡಬೇಕು. ದಸರಾ ಉತ್ಸವ ಕೂಡ ಬಹಳ ಅದ್ಧೂರಿಯಾಗಿ ಈ ಬಾರಿ ನಡೆಯಲಿದೆ. ಆ ಒಂದು ಕಾರ್ಯಕ್ರಮಕ್ಕೆ ಕೂಡ ನೀವೆಲ್ಲರೂ ಬಂದು ಭಾಗವಹಿಸಿ ಈ ಧಾರ್ಮಿಕ, ಏಕೆಂದರೆ ಇತಿಹಾಸ ಹರಿಹರೇಶ್ವರ ನೆಲೆಸಿರ್ತಕ್ಕಂಥ ಈ ಕ್ಷೇತ್ರದಲ್ಲಿ, ತುಂಗಾ ಭದ್ರಾ ನದಿ ಇರ್ತಕ್ಕಂಥ ಈ ಪುಣ್ಯ ಕ್ಷೇತ್ರದಲ್ಲಿ ಇಂತಹ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿ ಎಲ್ಲರಿಗೂ, ಎಲ್ಲ ಒಂದು ಸಮಾಜದ ವರ್ಗದ ಬಂಧುಗಳಿಗೆ ಸನ್ಮಂಗಲ ಉಂಟು ಮಾಡಲಿ ಅಂಥೇಳಿ ಮತ್ತೊಮ್ಮೆ ಶುಭ ಹಾರೈಸಿ ನಾನು 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಶ್ರೀ ಗಣೇಶ್. ಆತ್ಮೀಯ ಬಂಧುಗಳೇ, ಏನಿವತ್ತು ಈ ಸಾರ್ವಜನಿಕ ವಿನಾಯಕರ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಆಚರಣೆ ಮಾಡಲಿಕ್ಕೆ ನಮ್ಮ ಸಮಿತಿಯ ಅಧ್ಯಕ್ಷರಾದಂಥ ವಿಜಯಕುಮಾರ್ ಅವರು ಹಮ್ಮಿಕೊಂಡಿದ್ದಾರೆ. ಅವರಿಗೆ ನಮ್ಮ ವತಿಯಿಂದ ಸಂಪೂರ್ಣವಾದ ಸಹಕಾರ ಮತ್ತು ಬೆಂಬಲ ಇರುತ್ತೆ ಅಂತಕ್ಕಂಥ ಮಾತನ್ನು ಇವತ್ತು ತಮಗೆಲ್ಲ ಹೇಳ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯಿಂದಲೂ ತನುಮನಧನದಿಂದ ಇಡೀ ಹರಿಹರ ತಾಲೂಕಿನ ಎಲ್ಲ ಸಮಾಜದ ಬಂಧುಗಳು ಸಹಕರಿಸಿ ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ವಿಜೃಂಭಣೆಯಿಂದ ಜರುಗಲಿಕ್ಕೆ ತಾವೆಲ್ಲರೂ ಸಹಕಾರ ಕೊಡಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಮತ್ತೊಮ್ಮೆ ತಮಗೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಶ್ರೀ ಸಾರ್ವಜನಿಕ ವಿನಾಯಕ ಸಂಘ ಗಾಂಧಿ ಮೈದಾನ ಇವರ ಆಶ್ರಯದಲ್ಲಿ ಜರುಗ್ತಾ ಇರತಕ್ಕಂಥ 64ನೇ ವಿನಾಯಕ ಮಹೋತ್ಸವದ ಈ ಅಂಧರ ಕಂಬದ ಪೂಜೆಗೆ ಆಗಮಿಸಿರ್ತಕ್ಕಂಥ ಹರಿಹರ ನಗರದ ಇವತ್ತು ನನ್ನ ಸಹೋದರ ವಿಜಯಕುಮಾರ್ ಅಧ್ಯಕ್ಷ ಆಗಿದ್ದಾನೆ. ಆತನ ಒಂದು ಅಧ್ಯಕ್ಷತೆಯಲ್ಲಿ ಈ ಒಂದು ಸಾರ್ವಜನಿಕ ವಿನಾಯಕ ಮಹೋತ್ಸವ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಯಶಸ್ವಿಯಾಗಿ ನೆರವೇರಲಿ. ನಾನಾದರೂ ಕೂಡ ಕಳೆದ 25 ವರ್ಷಗಳಿಂದನೂ ಕೂಡ ಈ ಸಾರ್ವಜನಿಕ ವಿನಾಯಕ ಮಹೋತ್ಸವ ಸಮಿತಿಯಲ್ಲಿ ಹಲವಾರು ಪದಾಧಿಕಾರಿಯಾಗಿ, ಪ್ರಧಾನ ಕಾರ್ಯದರ್ಶಿಯಾಗಿ, ಅಧ್ಯಕ್ಷರಾಗಿ ಕೂಡ ಕಾರ್ಯನಿರ್ವಹಿಸಿದ್ದೇನೆ. ಮತ್ತು ಈ ಒಂದು ಆಚರಣೆಯ ಹಿನ್ನೆಲೆಯಲ್ಲಿ ವಿಜಯಕುಮಾರ್ ಅವರು ಯಾವುದೇ ರೀತಿಯ ನಮ್ಮ ಸಲಹೆ ಸಹಕಾರ ಅಥವಾ ನಮ್ಮ ಸಹಾಯ ಬೇಕಾಗಿದ್ದರೆ ನಾವು ಅವರ ಸೇವೆಗೆ ಸದಾ ಸಿದ್ಧವಾಗಿರ್ತೀವಿ. ನಮ್ಮ ಕೈಲಾದದನ್ನ ಒಂದು ಅನುಭವವನ್ನು ಅವರಿಗೆ ದಾರಿ ಎರಿತೇನೆ ಅಂತೇಳಿ ಈ ಸಂದರ್ಭದಲ್ಲಿ ನಾನಾದರೂ ಕೂಡ ಹೇಳ್ತಾ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂತೆ ಎಲ್ಲರಿಗೂ ಕೂಡ ವಂದಿಸ್ತಾ ನಾನು 2 ಮಾತುಗಳನ್ನು ಮುಗಿಸಿದ್ದೇನೆ. ಜೈ ಗಣೇಶ್. ಸಾರ್ವಜನಿಕ ಗಣಪತಿಯ 64ನೇ ವರ್ಷದ ಸಭೆಯಲ್ಲಿ ನಾವೆಲ್ಲ ಇಲ್ಲಿ ಉಪಸ್ಥಿತರಿದ್ದೇವೆ. ಭಾಳ ವಿಶೇಷ ಏನು ಅಂತಂದರೆ, ಹೆಸರೇ ಹೇಳುವ ರೀತಿಯಲ್ಲಿ ಸಾರ್ವಜನಿಕ ಗಣಪತಿ, ಭಾವೈಕ್ಯತೆಯ ಗಣಪತಿ, ಸಾಮರಸ್ಯದ ಗಣಪತಿ, ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮಿಲನದ ಗಣಪತಿ. ಇಂಥ ಗಣಪತಿಯ ಏನು ಮೆರುಗು ಇತ್ತು, ಆ ಮೆರುಗು ಯಾವ ರೀತಿಯಾದರೂ ಕುಂದಬಾರ್ದು. ಯಾಕೆಂತಂದರೆ ಇವತ್ತು ನಾವು ನಮ್ಮ ಭಾರತ ದೇಶದಲ್ಲಿ ಎಲ್ಲರನ್ನೂ ಒಳಗೊಂಡಂಥ ಒಂದು ಸಂವಿಧಾನ ಇದೆ. ಆ ಸಂವಿಧಾನದ ಅರ್ಥ ಏನು ಅಂದರೆ ಎಲ್ಲರಲ್ಲಿ ಒಂದಾಗಬೇಕೇ ವಿನ ನಾವೇ ಒಂದಾಗಂಥದ್ದು ಅಷ್ಟು ಸೂಕ್ತ ಅಲ್ಲ. ಹಾಗಾಗಿ ಭಾವೈಕ್ಯತೆಯ ಏನು ಗಣಪತಿ ಇದೆ, ನಾವು ಚಿಕ್ಕದಿಂದ ನೋಡ್ತಾ ಇದ್ವಿ. ಇಲ್ಲಿ ಆಗಲೇ ನಮ್ಮ ಶಂಕರ ಕಟಾಕರ್ ಆಯಿತು, ಅಣ್ಣಪ್ಪರ ಕೆಲವೊಂದು ವಿಷಯ ಹೇಳಿದರು, ಅದು ಬಹಳ ಸತ್ಯ. ಯಾಕೆಂತಂದರೆ ಆರ್ಥಿಕವಾಗಿ ನಮ್ಮದು ಸಪೋರ್ಟ್ ಇಲ್ಲ ಅಂದರೆ ಏನು ಮಾಡಲಿಕ್ಕಾಗೋದಿಲ್ಲ. ಅಂಥ ದಾನಿಗಳು ಮುಂದೆ ಬರಬೇಕಂತ ಅವರೊಂದು ಕಿವಿ ಮಾತು ಹೇಳಿದ್ದಾರೆ. ಅದರ ಬಗ್ಗೆ ನಮ್ಮ ವಿಜಯಕುಮಾರ್ ಅಧ್ಯಕ್ಷರು
ಅವರ ಒಂದು ಸಮ್ಮುಖದಲ್ಲಿ ಒಂದು ಹೊಸ ಪಡೆ ಇದೆ, ಖುಷಿಯಾಗ್ತಿದೆ. ಒಟ್ಟಿನಲ್ಲಿ ಏನು ಅಂತಂದರೆ ಒಂದು ಈ ಧಾರ್ಮಿಕ ಕಾರ್ಯಕ್ರಮ ವಿಶೇಷವಾಗಿ ಏನು ಇದು ಮೂಲತಃ ಇಲ್ಲಿ ಆಮೇಲಿಂದ ನಮ್ಮ ಇದರಲ್ಲಿ ತಗ್ಗಿನಕೆರೆಯಲ್ಲಿ ಅಲ್ಲಿ ಇದು ಶಿಬಾರ ಸರ್ಕಲ್ನಲ್ಲಿ 2 ಗಣಪತಿ ಭಾಳ ವಿಶೇಷವಾದಂಥ ಕಾರ್ಯಕ್ರಮ ನಡೆಸ್ತಾ ಇದ್ವು. ಆದರೆ ಇತ್ತೀಚೆಗೆ ಬೇರೆ ಬೇರೆ ಗಣಪತಿಗಳು ಬಂದಾವೆ. ನಮಗೇನೆಂದರೆ ಬಹಳ ವಿಶೇಷವಾಗಿ ನಾವೆಲ್ಲರೂ ಪ್ರೀತಿಯಿಂದ ಬೆಳೆಸಬೇಕಾಗಿದ್ದೇನೆಂದರೆ ಸಾರ್ವಜನಿಕ ಗಣಪತಿ ಬೆಳೆಸಿದ್ದಪ್ಪ ಅಂದ್ರೆ ನಮ್ಮ ಸಂವಿಧಾನ ಬೆಳೆಸ್ದಂಗೆ. ಆ ಒಂದು ಹಿನ್ನೆಲೆ ಒಳಗೆ ನಾವೆಲ್ಲ ಪ್ರಯತ್ನ ಮಾಡೋಣ, ಸಾಮರಸ್ಯ ಮೂಡೋಣ, ಸಾಮರಸ್ಯದಿಂದ ಬದುಕೋಣ, ಸಾಮರಸ್ಯದಿಂದ ಗಣಪತಿಗೆ ನಾವೆಲ್ಲರೂ ಅದನ್ನೇ ಬರಮಾಡಿಕೊಂಡು ವಿದಾಯ ಅಂತ ಹೇಳೋಂಥ ಕೆಲಸ ಮಾಡೋಣ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಏನು ವಿಜಯಕುಮಾರ್ ತಂಡ ಇದೆ ಆ ತಂಡಕ್ಕೆ ಯಶಸ್ವಿಯಾಗಲಿ. ನಾವು ಸಹಿತ ಧನ ಸಹಾಯ ಮಾಡಲಿಕ್ಕಾಗಲಿದ್ರು ಸಹಿತ ಜನ ಬಂದು ನಿಮ್ಮ ಜೊತೆಗಿದ್ದು ಎಷ್ಟಾಗುತ್ತೋ ಅಷ್ಟು ನಿಮ್ಮ ಜೊತೆಗೆ ಕೈಗೂಡ್ತೇವೆ ಅಂತ ಹೇಳ್ತಾ ಈ ಒಂದು ಸಾರ್ವಜನಿಕ ಗಣಪತಿಗೆ ಜಯವಾಗಲಿ, ಅದಕ್ಕೆ ಶುಭವಾಗಲಿ ಅಂತ ಆ ದೇವರಲ್ಲಿ ಪ್ರಾರ್ಥಿಸಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ಹಿತೈಷಿಗಳೇ, ಇಲ್ಲಿ ಒಂದು ಮಾತು ಹೇಳ್ತಾರೆ, ಫಸ್ಟ್ ಇಂಪ್ರೆಷನ್ ಈಸ್ ಬೆಸ್ಟ್ ಇಂಪ್ರೆಷನ್ ಅಂತ ಹೇಳಿ ವಿಜಯಕುಮಾರ್ ಅವರಿಗೂ ಮತ್ತು ನಂದಿಗಾವಿ ಶ್ರೀನಿವಾಸ ಅವರಿಗೂ ಹೇಳ್ತಕ್ಕಂಥ ಮಾತಿದು. ಈಗಾಗಲೇ ಈ ಕಾರ್ಯಕ್ರಮ ಯಶಸ್ವಿ ಆಗಿಬಿಟ್ಟಿದೆ. ಈ ಮೊದಲನೇ ಕಾರ್ಯಕ್ರಮ ಇಷ್ಟೊಂದು ಯಶಸ್ವಿ ಆಗೈತಿ ಅಂತಂದರೆ ಮುಂದಿನ ಕಾರ್ಯಕ್ರಮ ಅದ್ಧೂರಿಯಾಗಿ ಯಶಸ್ವಿ ಆಗುತ್ತೆ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಯಾಕಂತಂದರೆ ಯಾವೇ ಸಾಂಸ್ಕೃತಿಕ ಕಾರ್ಯಕ್ರಮ ಆಗಿರಲಿ, ಯಾವುದೇ ಒಂದು ಕಾರ್ಯಕ್ರಮ ಆಗಲಿ, ಒಂದು ಹಳ್ಳಿಯಲ್ಲಿ ನಾಟಕವನ್ನು ಆಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಯಾವುದು ಗಣಸ್ತುತಿ ಅಂತ ಹೇಳಿ ಮಾಡ್ತಾರೆ. ಆ ಒಂದು ಮೊದಲನೇ ಕಾರ್ಯಕ್ರಮ ಯಶಸ್ವಿ ಆತಂತಂದರೆ ಇಡೀ ಒಂದು ನಾಟಕನೇ ಯಶಸ್ವಿ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇರ್ತಾರೆ. ಹಾಗೆ ಇವತ್ತಿನ ಈ ಕಾರ್ಯಕ್ರಮ ತುಂಬು ಹೃದಯದಿಂದ ಎಲ್ಲರೂ ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಇದು ಹೆಸರಿಗೆ ತಕ್ಕಂತೆ ಸಾರ್ವಜನಿಕ ವಿನಾಯಕ ಮಹೋತ್ಸವ ಆಗಿದೆ. ಆಗ ಇಲ್ಲಿ ಸರ್ವಧರ್ಮದವರು ಎಲ್ಲರೂ ಸಹ ಈ ಕಾರ್ಯಕ್ರಮದಲ್ಲಿ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ, ಧರ್ಮಾತೀತವಾಗಿ ಎಲ್ಲರೂ ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಇದೇ ರೀತಿಯಾಗಿ ಮುಂದಿನ 11 ದಿನದ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಸಹ ತಮ್ಮ ತನು ಮನ ಧನದೊಂದಿಗೆ ನಾವು ಎಲ್ಲರೂ ಸಹ ಕೈ ಜೋಡಿಸಿದರೆ ಕಾರ್ಯಕ್ರಮ ಇನ್ನಷ್ಟು ಸಹ ಯಶಸ್ವಿ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಳುತ್ತಾ ಕಾರ್ಯಕ್ರಮದಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಕ್ಕಂಥ ತಮ್ಮೆಲ್ಲರಿಗೂ ಸಹ ವಂದಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಗಣೇಶ. ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಹರಿಹರ ತಾಲೂಕಿನ ಗಣ್ಯಮಾನ್ಯರಿಗೆ ಈ ಮಧ್ಯಾಹ್ನದ ನಮಸ್ಕಾರಗಳನ್ನು ನಮಿಸುತ್ತಾ, ನಾವು ಈ ದಿನ ಸಾರ್ವಜನಿಕ ಗಣಪತಿಯ ಒಂದು ಪೂಜಾ ಕಂಬವನ್ನು ಉದ್ಘಾಟನೆ ಸಲುವಾಗಿ ಎಲ್ಲರೂ ಸೇರಿದ್ದೇವೆ. ಎಲ್ಲರೂ ಐಕ್ಯತೆ ಮತ್ತು ಒಗ್ಗಟ್ಟಿನಿಂದ ಈ ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ. ನಾನು ಈ ಮೂಲಕ ಹರಿಹರ ನಗರದ ಎಲ್ಲ ಸಮಾಜ ಬಾಂಧವರಲ್ಲಿ ಕೇಳ್ಕೊಳ್ಳೋದಂದರೆ, ಇದು ಒಂದು ಪಕ್ಷಾತೀತ ಮತ್ತು ಜಾತ್ಯತೀತ ಇದು ಒಂದು ಕಾರ್ಯಕ್ರಮವಾಗಿದ್ದು ಪ್ರತಿಯೊಬ್ಬರ ಕರ್ತವ್ಯ ಇದು ಹರಿಹರ ತಾಲೂಕಿನಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಜನರ ಕಾರ್ಯಕ್ರಮವಾಗಿದ್ದು ಪ್ರತಿಯೊಬ್ಬರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ನೀವು ಯಾವುದೇ ಕಾರ್ಯಕ್ರಮ, ಯಾವುದೇ ಗಣೇಶನ ಹಿಂದೂ ಗಣಪತಿ ಇಟ್ಕೊಳ್ರಿ, ನೀವು ಹರಿಹರಕ ರಾಜ ಮಾಡ್ಕೊಳ್ರಿ, ಎಲ್ಲ ಗಣೇಶನು ನಾವು ಯಾರು ವಿಜೃಂಭಣೆ ಮಾಡ್ತೀರಿ ಎಲ್ಲರಿಗೂ ನಾವು ಸ್ವಾಗತ ಮಾಡ್ತಾ ಇದ್ದೀವಿ. ಆದರೆ ಈ ಗಣಪತಿ ಏನಿದೆಯಲ್ಲ ಹರಿಹರ, ಇದು ಪ್ರತಿಯೊಬ್ಬರ ಜವಾಬ್ದಾರಿ. ನಮ್ಮ ಹರಿಹರ ತಾಲೂಕಿನ ಸಾರ್ವಜನಿಕ ಗಣಪತಿ ಅತಿ ವಿಜೃಂಭಣೆಯಿಂದ ನಾವು ಆಚರಿಸಿದ್ವಿ ಅಂದರೆ ಈ ಗಣಪತಿ ಇಡೀ ಕರ್ನಾಟಕದಾದ್ಯಂತ ಪ್ರಚಾರವಾಗ್ತದೆ. ಇದು ಈ ಥರ ನಾವು ಆಚರಿಸಬೇಕಂದ್ರೆ ಇದು ಪ್ರತಿಯೊಬ್ಬರ ಕರ್ತವ್ಯ ಆಗಬೇಕು. ನಾನು ಬಂದೆ, ನನ್ನಿಂದ ಒಂದು 100 ಜನ ಕರ್ಕೊಂಬರ್ಬೇಕು. ನೀವು ಅಷ್ಟೇ ಬರಬಾರ್ದು. ನೀವು ಯಾರು ಬರ್ತೀರಿ, ಗಣೇಶನ ಜವಾಬ್ದಾರಿ ಯಾರು ತಗೊಂಡಿರಿ. ಈಗ ನನಗೆ ವಿಜಯ್ ಅವ್ರು ಕರೆದ್ರು, ನಾನು ಅವ್ರು ಕರೆದಾಗ ಒಂದು ಮಾತಂದೆ, ಸುಮ್ಮನೆ ನಕಲಿ ಮಾಡಿದೆ. ನನಗೆ ಕರೆದಾಗ ನಾನು ಒಂದು 20-30 ಜನ ಕರ್ಕೊಂಬಂದಿದ್ದೇನೆ ಇವತ್ತು. ಹೌದ್ರೆ, ಈಗ ಈ ಥರ ಹರಿಹರದಲ್ಲಿರ್ತಕ್ಕಂಥ ಎಲ್ಲ ಲೀಡ್ರುಗಳನ್ನ ಕರೆಸ್ರಿ. ನಮ್ಮ ಹರಿಹರ ತಾಲೂಕಿನ ಸಾರ್ವಜನಿಕ ಗಣಪತಿಯನ್ನು ಅತಿ ವಿಜೃಂಭಣೆಯಿಂದ ನಾವು ಆಚರಿಸೋಣ. ನನ್ನ ಕೈಲಿಂದ ತನು ಮನ ಧನ ಎಲ್ಲವನ್ನೂ ಸಹ ನಾನು ಸಹಕಾರ ಮಾಡ್ತೀನಿ. ನನಗೆ 1-2 ಮಾತನಾಡಲು ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಇವತ್ತು ಖುಷಿಯಾದ ವಿಷಯ ಏನಂತ ಹೇಳಿದರೆ, 64 ವರ್ಷದ ಈ ಒಂದು ಸಾರ್ವಜನಿಕ ಗಣಪತಿಯ ನಾವೆಲ್ಲರೂ ಎಲ್ಲ ಸಮಾಜದವರು ಸೇರಿ ಇವತ್ತು ನಮ್ಮ ನಂದಿಕೃಷ್ಣನವರು ವಿಜಯಕುಮಾರ್ ಅವರಿಗೆ ಅಧ್ಯಕ್ಷರು ಮಾಡಿದ್ದಾರೆ. ಈ ಸಾರ್ವಜನಿಕ ಗಣಪತಿಯ ಅಧ್ಯಕ್ಷರಾದಂಥ ವಿಜಯನವರಿಗೂ ನನ್ನ ಮನಸ್ಸಿನಿಂದ ತುಂಬ ಹೃತ್ಪೂರ್ವಕವಾದ ಧನ್ಯವಾದಗಳು. ಯಾಕಂತ ಹೇಳಿದರೆ ಅವರು ಎಲ್ಲ ಸಮಾಜದ ಲೀಡರ್ಗಳಿಗೆ ಇವತ್ತು ಕರೆಸಿ ಈ ಕಂಬದ ಒಂದು ಪೂಜೆಗೆ ಎಷ್ಟು ಜನ ಸೇರಿದ್ದಾರೆ ಅಂತ ಹೇಳಿದರೆ ಗಣಪತಿ ಬಂದ ಮೇಲೆ ಎಷ್ಟು ಜನ ಸೇರ್ಬೋದು ನಾವು ಅರ್ಥ ಮಾಡ್ಕೋಬೇಕು. ನಿಜವಾಗಲೂ ವಿಜೃಂಭಣೆಯಿಂದ ಇವತ್ತೇನು 64 ವರ್ಷದ ಗಣಪತಿಯ ಹಬ್ಬವನ್ನು ನೀವು ಎಲ್ಲರೂ ಸೇರಿ ಒಳ್ಳೆಯ ರೀತಿಯಿಂದ ಮಾಡೋಣ. ಇವತ್ತು
ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳಿದರೆ ಇವತ್ತು ಮಧ್ಯ ಕರ್ನಾಟಕದಿಂದಲೇ ಹೋಗ್ಬೇಕು. ಯಾಕಂತ ಹೇಳಿದರೆ ಎಲ್ಲ ಸಮಾಜದವರು ಸಹ ಈ ಒಂದು ಗಣಪತಿ ಹಬ್ಬವನ್ನು ವಿಜೃಂಭಣೆಯಿಂದ ಮಾಡಿದರೆ ಎಲ್ಲ ದೇಶದಲ್ಲಿ ಇದೇ ರೀತಿ ಶಾಂತಿಯುತವಾಗಿ ನಾವೆಲ್ಲರೂ ಸೇರಿ ಮಾಡೋಣ. ತಾವು ಸಹ ನಮ್ಮ ಮಿಲಾದ್ ಹಬ್ಬ ಬರ್ತಾ ಇದೆ 26ಕ್ಕೆ. ಎಲ್ಲ ಸಮಾಜದವರು ನಾವು ಯಾವ ರೀತಿ ಇಲ್ಲಿ ಬಂದಿದ್ದೀವಿ, ತಾವುಗಳು ಎಲ್ಲ ಲೀಡರ್ಗಳು ಸಹ ನಮ್ಮ ಈದ್ ಮಿಲಾದ್ ಬರಬೇಕಾಗಿ ತಮ್ಮನ್ನ ಕೇಳುತ್ತಾ ನಾನು ಈ ಸಭೆಯಲ್ಲಿ ಎರಡು ಮಾತಾಡೋಲ್ಲ ಅವಕಾಶ ಮಾಡಿಕೊಟ್ಟು ತಮ್ಮೆಲ್ಲರಿಗೂ ಒಂದು ಎರಡು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಈ ಒಂದು ಗಣೇಶೋತ್ಸವ ಆಚರಣೆ ಭಾಳ ಅತ್ಯಂತ ವಿಜೃಂಭಣೆ ಆಚರಿಸೋ ದೃಷ್ಟಿಯಿಂದ ಈಗಾಗಲೇ ನಮ್ಮ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಈಗಾಗಲೇ ಒಂದು ಸಮಿತಿ ರಚನೆ ಆಗಿದೆ ಮತ್ತು ಸಾರ್ವಜನಿಕರ ಹಿತದೃಷ್ಟಿಯಿಂದ ಈ ಒಂದು ಸಮಿತಿ ಕೂಡ ಒಂದು ಅದ್ಧೂರಿ ಆಚರಣೆ ಮಾಡಲಿಕ್ಕೆ ಈಗಾಗಲೇ ಎಲ್ಲ ರೀತಿಯ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಕಳೆದ ಬಾರಿ ವಿನಾಯಕ ಮಹೋತ್ಸವ ಸಮಿತಿ ವತಿಯಿಂದ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮ ಮಾಡಬೇಕಂತೇಳಿ ನಾವು ಭಾಳಷ್ಟು ವಿಶಿಷ್ಟವಾದ ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ವಿ. ಅದರಲ್ಲಿ ಆರೋಗ್ಯ ತಪಾಸಣಾ ಶಿಬಿರ ಜೊತೆಗೆ ಸಾಹಿತಿಗಳಿಗೆ ಪ್ರೋತ್ಸಾಹ ನೀಡೋಕ್ಕೋಸ್ಕರ ಒಂದು ಕವಿಗೋಷ್ಠಿ ಕಾರ್ಯಕ್ರಮ ಮತ್ತು ಒಂದು ಸಾರ್ವಜನಿಕರ ಒಂದು ಬೊಂಬೈ ಮಾದರಿಯಲ್ಲಿ ಗಣಪತಿ ಆಚರಣೆ ಮಾಡ್ಬೇಕಂತೇಳಿ ಇಲ್ಲಿ ದಗಡು ಶೇಟ್ ಮಾದರಿಯ ಗಣಪತಿಯನ್ನು ತಂದು ಅದ್ಧೂರಿ ಆಚರಣೆ ಮಾಡಲಾಯಿತು. ಅದರ ಜೊತೆಗೆ ವಿಸರ್ಜನೆ ಕಾರ್ಯಕ್ರಮವೂ ಸಹ ಹರಿಹರದಲ್ಲಿ ಒಂದು ಇತಿಹಾಸ ಮಾದರಿಯಲ್ಲಿ ವಿಸರ್ಜನೆ ಕಾರ್ಯಕ್ರಮ ನಡೀತು. ಈ ಬಾರಿ ಕೂಡ ಆ ಒಂದು ವಿಶಿಷ್ಟವಾದ ಕಾರ್ಯಕ್ರಮ ಮತ್ತು ಜೊತೆಗೆ ಅರ್ಥಪೂರ್ಣವಾದ ಕಾರ್ಯಕ್ರಮಗಳನ್ನು ಈ ಒಂದು ಸಮಿತಿ ಆಯೋಜನೆ ಮಾಡಿ ನಗರದ ಮತ್ತು ತಾಲೂಕಿನ ಜನತೆ ಸಹ ಈ ಒಂದು ಗಾಂಧಿ ಮೈದಾನಕ್ಕೆ ಮತ್ತೆ ಒಳಗೆ ಬಂದು ಮರುಕಳಿಸುವಂಥ ವೈಭವ ಈ ಒಂದು ಉತ್ಸವ ಸಮಿತಿಯಿಂದ ಆಗೋ ನಿಟ್ಟಿನಲ್ಲಿ ಈಗಾಗಲೇ ಚಿಂತನೆಗಳು ನಡೆದಿದ್ದಾವೆ. ಅದು ಸಾರ್ವಜನಿಕರಿಗೆ ಮುಂದಿನ ದಿನಗಳಲ್ಲಿ ಎಲ್ಲ ವಿಶಿಷ್ಟ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿ ನಮ್ಮ ಸಮಿತಿಯ ಗೌರವಾಧ್ಯಕ್ಷರು ಶ್ರೀನಿವಾಸ್ ಅವರು ನೀಡ್ತಾರೆ. ಅದೇ ರೀತಿ ಈಗೇನು ವಿಜಯಕುಮಾರ್ ನೇತೃತ್ವದಲ್ಲಿ ಏನು ಹೊಸ ತಂಡ ರಚನೆ ಆಗಿದೆ, ಆ ತಂಡ ಕೂಡ ಒಂದು ಮಾದರಿ ರೀತಿಯಲ್ಲಿ ಬೇರೆ ಊರಿಗೆ ಮಾದರಿ ರೀತಿಯಲ್ಲಿ ಎಲ್ಲ ವರ್ಗದ ಜನರನ್ನು ಸೇರಿಸಿಕೊಂಡು ಒಂದು ಅದ್ಧೂರಿ ಕಾರ್ಯಕ್ರಮ ಹರಿಹರ ನಗರದಲ್ಲಿ ಆಗುತ್ತೆ ಅಂತ ಹೇಳಿ ಆಶಿಸುತ್ತಾ ನಾನು ಎರಡು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇವತ್ತು ನನಗೆ ಭಾಳ ಸಂತೋಷ ಆಗುತ್ತೆ. ಯಾಕೆಂದರೆ ನಾವು ಸುಮಾರು 30-40 ವರ್ಷದಿಂದ ನೋಡ್ಕೊಂಡು ಬಂದ ಈ ಸಾರ್ವಜನಿಕ ಗಣಪತಿಯಲ್ಲಿ ಅದರಲ್ಲಿ ಎಸ್ಪೆಷಲಿಯಾಗಿ ದಲಿತರು ಈ ಒಂದು ಸಾರ್ವಜನಿಕ ಗಣಪತಿಗೆ ದಲಿತರನ್ನ ಯಾರೂ ಅಧ್ಯಕ್ಷ ಮಾಡಿದ್ದಿಲ್ಲ. ಅದು ನಮ್ಮ ನಂದಿಗ ಶ್ರೀನಿವಾಸ ನೇತೃತ್ವದಲ್ಲಿ ಭಾಳ ಸಂತೋಷ. ಹಿಂದೆ ನಮ್ಮ ಆತ್ಮೀಯ ಯುವ ನಾಯಕರಾದಂಥ ಅಣ್ಣಪ್ಪನವರು ಅವರು ಸಹ ಒಂದು ಅಧ್ಯಕ್ಷರಾಗಿದ್ದರು. ಅವರ ಒಂದು ನೇತೃತ್ವದಲ್ಲಿ ಎಂ ಬಿ ಅಣ್ಣಪ್ಪನವರು ಅಧ್ಯಕ್ಷರಾಗಿದ್ದರು. ಅವರ ಒಂದು ನೇತೃತ್ವದಲ್ಲಿ ಸಹ ಒಳ್ಳೆಯ ಕಾರ್ಯಕ್ರಮ ಮಾಡಿದರು. ಅದೇ ರೀತಿಯಾಗಿ ನನ್ನ ಆತ್ಮೀಯರು ಮತ್ತು ನನ್ನ ಸೋದರಾದಂಥ ವಿಜಯಕುಮಾರ್ ಅವರಿಗೆ ನಮ್ಮ ನಂದಿಗ ಶ್ರೀನವರು ಅಧ್ಯಕ್ಷ ಕೊಟ್ಟಿರೋದು ನಮಗೆಲ್ಲರೂ ತುಂಬ ಸಂತೋಷ. ತಾವೆಲ್ಲರೂ ಈ ಒಂದು 64ನೇ ಸಾರ್ವಜನಿಕ ಗಣಪತಿ ಯಶಸ್ವಿ ಆಗಲಿ ಎಂದು ನಮ್ಮ ವಿಜಯಕುಮಾರ್ ಅವರಿಗೆ ಒಂದು ಶಕ್ತಿ ಕೊಡಲಿಕ್ಕೆ ನಾವು ಕಂಕಣಬದ್ಧಾಗಿ ಅವ್ರ ಜೊತೆಗೆ ಇದ್ದು ಈ ಒಂದು ಕಾರ್ಯಕ್ರಮ ಯಶಸ್ವಿಗಳ ನಾವು ಬರ್ತೇವೆ ಅಂತ ಹೇಳ್ತಾ ಅವರು ನನಗೆ ನಿನ್ನೆ ಫೋನ್ ಮಾಡಿದ್ರು. ಮೊನ್ನೆ ಪತ್ರಿಕಾಗೋಷ್ಠಿ ಇತ್ತು, ಅವತ್ತು ನಾನು ಊರಲ್ಲಿರಲಿಲ್ಲ. ವಿಜಯಕುಮಾರ್ ಅವರೇ ನಾನು ಅಂಧಕಂಬ ಪೂಜೆಗೆ ಬರ್ತೇನೆ ಅಂತ ಹೇಳಿದೆ. ಅದು ಯಶಸ್ವಿ ಆಗಲಿ ಅಂತಂದೇಳಿ ನಮ್ಮ ನಂದಿಗ ಶ್ರೀನಿವಾಸ್ ಅವರಿಗೆ ನೇತೃತ್ವದಲ್ಲಿ ಈ ಒಂದು ಎಲ್ಲ ಹಿಂದೂ ಮುಸ್ಲಿಮ್ಸ್ ಎಲ್ಲ ವರ್ಗದವರು ಭೇದ ಇಲ್ಲದ ರೀತಿಯಲ್ಲಿ ಈ ಒಂದು ಯಶಸ್ವಿ ಆಗಲಿ ಅಂತ ಆಲಿಸ್ತಾ ನಮ್ಮ ವಿಜಯಕುಮಾರ್ ಅವರಿಗೆ ಒಂದು ಯಶಸ್ಸು ಸಿಗಲಿ, ವಿಜಯ ಆಗಲಿ ಅಂತ ಹೇಳಿದ ನಮಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ತಮ್ಮೆಲ್ಲರಿಗೂ ಒಂದಿಸಿ ನನ್ನ ಮಾತು ಮುಗಿಸಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ಸಾರ್ವಜನಿಕ ವಿನಾಯಕ ಗಣಪತಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಹೇಳ್ತಾ 64ನೇ ಸಾರ್ವಜನಿಕ ವಿನಾಯಕ ಉತ್ಸವವನ್ನು ಹರಿಹರ ನಗರದಲ್ಲಿ ಇವತ್ತು ವಿಜೃಂಭಣೆಯಿಂದ ಅಂದ್ರಗಂಬ ಪೂಜೆಗೆ ನನ್ನನ್ನು ಕೂಡ ಅಧ್ಯಕ್ಷರು ನಿನ್ನೆ ಫೋನ್ ಮಾಡಿ ಕರೆದ್ರು. ನಾನು ಕೂಡ ಈ ಸಂದರ್ಭದಲ್ಲಿ ಭಾಗವಹಿಸಿದೆ. ಏನಪ್ಪ ಅಂತಂದರೆ ಇವತ್ತು ಅಂದ್ರಗಂಬ ಪೂಜೆ ನೋಡಿದರೆ ಹಿಂದೂ, ಕ್ರೈಸ್ತ, ಮುಸಲ್ಮಾನ, ಭಾರತೀಯರ ಉದ್ಯಾನ ಅನ್ನೋ ಥರ ಇದೆ. ಯಾಕಪ್ಪ ಅಂದರೆ ಹಿಂದೂ, ಕ್ರೈಸ್ತ, ಮುಸಲ್ಮಾನ, ಭಾರತೀಯರ ಉದ್ಯಾನ ಅಂತ ಹೇಳಿ ಹಿಂದೆ ಕುವೆಂಪು ಅವರು ಆ ದಿನದಲ್ಲೇ ಹೇಳಿದ್ದಾರೆ. ಆದ್ದರಿಂದ ನಾವೆಲ್ಲ ಜಾತಿ, ಎಲ್ಲ ಧರ್ಮದವರು ಅತ್ಯಂತ ಭಾವೈಕ್ಯತೆಯಿಂದ ಹರಿಹರದ ನಗರದಲ್ಲಿ ವಿಜೃಂಭಣೆಯಿಂದ ನಾವು ಗಣಪತಿ ಹಬ್ಬನ ನಾವೆಲ್ಲರೂ ಸೇರಿ ಯಾವುದೇ ಜಾತಿ ಧರ್ಮ ಭೇದ ಇಲ್ಲದಲೇ ನಾವೆಲ್ಲರೂ ಕೂಡ ಆಚರಣೆ ಮಾಡೋಣ ಅಂತ ಹೇಳ್ತಾ, ಅದೇ ರೀತಿ ಈದ್ ಮಿಲಾದ್ ಹಬ್ಬನೂ ಕೂಡ ಇದೆ. ಈದ್ ಮಿಲಾದ್ ಹಬ್ಬನೂ ಕೂಡ ನಾವೆಲ್ಲರೂ ಅತ್ಯಂತ ಭಾವೈಕ್ಯತೆಯಿಂದ ಆಚರಣೆ ಮಾಡೋಣ. ಈ 64ನೇ ಸಾರ್ವಜನಿಕ ಗಣಪತಿ ನಮ್ಮ ಹರಿಹರ ತಾಲೂಕಿನ ಹಾಗೂ ದಾವಣಗೆರೆ ಜಿಲ್ಲೆಯ ಎಲ್ಲ ಮಳೆಗಳು ಅತ್ಯಂತ ಹೆಚ್ಚಾಗಿ ಮಳೆ ಬಂದು ನಮ್ಮ ಡ್ಯಾಮ್ ಇನ್ನೂ 175 ಐತಿ, ಭಾಳ ಜನ ನೀರು ಬಿಡಲ್ಲ ಅಂತ ಕೂಗೈತಿ. ಇಡೀ ಜಿಲ್ಲಾದ್ಯಂತ ಕೆಟ್ಟ ವಾತಾವರಣ ನಿರ್ಮಾಣ ಆಗ್ತಾಯಿತ್ತು. ಆ ಭಗವಂತ ಗಣಪತಿ ಇಟ್ಟು ಗಣಪತಿ ನಾವು ಮೆರವಣಿಗೆ ಮಾಡ್ಕೊಂತ ಹೋಗಿ ನಾವು ಒಳಗೆ ಬಿಡೋ ಅಷ್ಟೊತ್ತಿಗೆ ನಮ್ಮ ಡ್ಯಾಮ್ ತುಂಬಲಿ ಅಂತ ಆ ಭಗವಂತನಲ್ಲಿ ನಾನು ಕೂಡ ಪ್ರಾರ್ಥನೆ ಮಾಡ್ತಾ ಇಡೀ ಹರಿಹರ ನಗರ ಹಾಗೂ ದಾವಣಗೆರೆ ಜಿಲ್ಲೆಯ ಎಲ್ಲ ಜನತೆಗೂ ಕೂಡ ಆ ಭಗವಂತ ಸಾರ್ವಜನಿಕ ವಿನಾಯಕ
ವಿಘ್ನಗಳನ್ನು ವಿನಾಶ ಮಾಡಿ ಎಲ್ಲರಿಗೂ ಒಳ್ಳೆಯ ಆರೋಗ್ಯ ಭಾಗ್ಯ ಕೊಟ್ಟು ಎಲ್ಲ ವಿದ್ಯಾಭ್ಯಾಸ ಕೊಟ್ಟು ಎಲ್ಲರಿಗೂ ಅತ್ಯಂತ ಸಮೃದ್ಧಿಯಾದಂಥ ಮಳೆ ಬೆಳೆ ಆಗಲಿ ನಮ್ಮ ನಾಡಿಗೆ ಅಂತ ಆಶಿಸ್ತಾ ನನ್ನನ್ನು ಕೂಡ ಈ ಸಾರ್ವಜನಿಕ ಗಣಪತಿಗೆ ಅಂತರ್ಗಂಬದ ಪೂಜೆ ಕರೆದು ಎರಡು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನಂದಿಗಾವಿ ಶ್ರೀನಿವಾಸಣ್ಣವ್ರಿಗೂ ಹಾಗೂ ವಿಜಯಣ್ಣವ್ರಿಗೂ ಸಂತೋಷ್ ನೋಟ್ಗಾರ್ ಅವರಿಗೂ ಎಲ್ಲ ಈ ಕಮಿಟಿಯ ಸ್ನೇಹಿತರಿಗೂ ಎಲ್ಲ ವಂದಿಸ್ತಾ ನಾನು ಎರಡು ಮಾತು ಮುಗಿಸ್ತಾನೆ. ಎಲ್ಲರಿಗೂ ನಮಸ್ಕಾರ. ಹರಿಹರ ನಗರದ ಎಲ್ಲ ಸಾರ್ವಜನಿಕರಿಗೆ ಅವರಿವರನ್ನದೇ ಎಲ್ಲ ಸಾರ್ವಜನಿಕರಿಗೆ ಶುಭ ಮುಂಜಾನೆಯ ನಮಸ್ಕಾರಗಳನ್ನು ತಿಳಿಸ್ತೀನಿ. ಈ ಗಣೇಶೋತ್ಸವ ಕಾರ್ಯಕ್ರಮಕ್ಕೆ ನನ್ನ ವಿಜಯರು ನನ್ನನ್ನು ಬರಮಾಡಿಕೊಂಡ್ರು, ಅವ್ರಿಗೆ ಅದಕ್ಕೂ ಸ್ಪೆಷಲಾಗಿ ಥ್ಯಾಂಕ್ಸ್ ಹೇಳ್ತೀನಿ. ನಾವು ಪೊಲೀಸ್ ಇಲಾಖೆಯವ್ರು ಹೆಂಗಂತಂದ್ರೆ ಒಂದು ಕತೆ ಹೇಳ್ತೀನಿ. ಒಬ್ಬ ಗುಂಡ ಅಂತಿದ್ದಂತ, ಅವ್ನಿಗೆ ಎಲ್ಲಿ ಭಾಷಣ ಮಾಡೋಕೆ ಹೋದ್ರೂ ಒಂದು ಸ್ಟೋರಿ ಹೇಳ್ತಿದ್ದಂತ. ಅವ ಎಮ್ಮೆ ಬಗ್ಗೆ ಹೇಳ್ತಿದ್ದಂತೆ. ಮೈ ಕೊಟ್ಟರೆ ಸಾಕು ಎಮ್ಮೆ ಕರಗಿರ್ತೈತಿ, ದಪ್ಪಗಿರ್ತೈತಿ, ಅದಕ್ಕೆ ಕಾಲು ಇರ್ತಾವೆ, ಮುಂದೆ ಕೋಡ್ ಇರ್ತೈತಿ, ಹಿಂದೆ ಬಾಲ್ ಇರ್ತೈತಿ, ಬಾಲದ ಕೆಳಗಡೆ ಸಗಣಿ ಬೀಳತೈತಿ. ಯಾವುದೋ ಭಾಷಣ ಕೊಟ್ಟು ಯಾವುದೋ ಇದು ಮೈಕ್ ಕೊಟ್ಟರೆ ಇದೇ ಭಾಷಣ ಹೇಳೋವಂತ. ತಲೆ ಕಡ್ದಂತ ಬೇರೆ ಕಡೆ ಇನ್ವೈಟ್ ಮಾಡೋಕೆ ಕರೀಲಿಲ್ಲ ಅಂದ್ರೆ ಮೈಕ್ ಇಸ್ಕೊಂಡು ನಾವು ಹೆಂಗೆ ತೊಗೊಂಡಿವಲ್ಲ ಹಂಗೆ ಕರೀಲಂದ್ರೆ ಮೈಕ್ ತೊಗೊಳೋರಂತ. ತೊಗೊಂಡು ಮಾತಾಡಿ ಇಲ್ಲ ಒಂದು ಟಾಪಿಕ್ ಕೊಡೋಣ ಅವನಿಗೆ ಅಂದ್ರಂತ. ಏನು ವಿಮಾನದ ಬಗ್ಗೆ ಟಾಪಿಕ್ ಕೊಡೋಣ ಅಂದ್ರಂತ. ವಿಮಾನ ಸುಮಾರು 200-300 ಜನಗಟ್ಟಲೆ ಹಿಡಿಸ್ತೈತಿ, ಆಕಾಶದ ಮೇಲೆ ಹಾರ್ತೈತಿ. ಮೇಲಿಂದ ಕೆಳಗೆ ನೋಡಿದ್ರೆ ಒಂದು ಕಂಬಕ್ಕೆ ಎಮ್ಮೆ ಕಟ್ಟಿರ್ತಾರೆ, ಮತ್ತು ಎಮ್ಮಿಗೆ ಬರೋವಂತ. ಎಮ್ಮಿಗೆ ಕಟ್ಟಿರ್ತಾರೆ, ಎಮ್ಮಿಗೆ ಮತ್ತೆ ಒಳ್ಳೆ ಸ್ಟೋರಿ ಹೇಳೋವಂತ. ನೆಕ್ಸ್ಟ್ ಟೈಮ್ ಒಂದು ಎಲೆಕ್ಟ್ರಿಕಲ್ ಬಗ್ಗೆ ಕೇಳಿದ್ರಂತ, ಅಂದರೆ ವಿದ್ಯುತ್ ಶಕ್ತಿ ಬಗ್ಗೆ. ವಿದ್ಯುತ್ ಶಕ್ತಿ ವೈರನ್ನು ಕಂಬಕ್ಕೆ ಜಾಯಿಂಟ್ ಮಾಡಿರ್ತಾರೆ, ಆ ಕಂಬಕ್ಕೆ ನಾವು ನೋಡಿದಾಗ ಒಂದು ಕಂಬಕ್ಕೆ ಎಮ್ಮೆ ಕಟ್ಟಿದ್ರೆ ಮತ್ತೆ ಎಮ್ಮೆ ಸ್ಟೋರಿ ಹೇಳಿದಂತೆ. ಹಂಗೆ ನಮ್ಮದೇನು ಪೊಲೀಸ್ ಇಲಾಖೆದು ಮೈಕ್ ಕೊಟ್ಟರೆ ಏನು ಹೇಳ್ತೀವಿ, ಶಾಂತಿ ಸುವ್ಯವಸ್ಥೆ ಬಗ್ಗೆ ಮಾತಾಡೋದು ನಮ್ಮ ಕೆಲಸ ಆಗಿರ್ತೈತಿ. ಸೊ ಇಷ್ಟೊತ್ತೆಲ್ಲ ನಾಯಕರು ಮಾತಾಡಿದ್ರು, ನಮ್ಮ ಹರಿಹರ ಶಾಂತಿ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳಿದರು. ಅದೇ ಥರ ಮುಂದುವರಿಯಲಿ. ಜೊತೆಗೆ ಈ ಗಣಪತಿ ಹಬ್ಬ ಆಗಲಿ, ಈದ್ ಮಿಲಾದ್ ಆಗಲಿ, ಎಲ್ಲರೂ ನಮ್ಮವ್ರು ಅಂತ ತಿಳ್ಕೊಂಡು ಶಾಂತಿ ಸೌಹಾರ್ದತೆಯಿಂದ ಆಚರಣೆ ಮಾಡಿರಿ. ಜೊತೆಗೆ ಈ ನಮ್ಮದು ಪೊಲೀಸ್ ಇಲಾಖೆದು ಸೇಮ್ ಹೋದ ವರ್ಷದ್ದೇನಿತ್ತು, DJ ಅನುಮತಿ ಇಲ್ಲ ಅಂತೇಳಿ ನಮ್ಮ ಮೇಲಾಧಿಕಾರಿಗಳ ಆದೇಶ ಇದೆ, ಸರ್ಕಾರದ ಆದೇಶ ಇದೆ. ನೀವು ಬಂದು ಕೇಳ್ತೀರಿ, ಗೊತ್ತೈತೆ ನನಗೆ. ಮತ್ತು ಒಳ್ಳೆ ಡಿಸ್ಟಿಕಲ್ಲಿನೂ ನಮ್ಮ SP ಸಾಹೇಬರು ಒಂದು ಎಲ್ಲ ಜಿಲ್ಲೆಗೂ ಒಂದು ಶಾಂತಿ ಸಭೆ ನಂಬ್ಕೊತಾರೆ. ನಾವು ಠಾಣೆಯಲ್ಲಿ ಠಾಣಾ ಮಟ್ಟದಲ್ಲಿ ನನ್ನ ಲೆವೆಲ್ಗೆ ಮತ್ತು ನಮ್ಮ DSP ಸಾಹೇಬ್ರ ಲೆವೆಲ್ಗೆ ಒಂದು ಶಾಂತಿ ಸಭೆ ನಂಬ್ಕೊತೀವಿ. ಅವಾಗ ಇದನ್ನ ಬಗ್ಗೆ ತಿಳಿಸ್ತೀವಿ ಎಲ್ಲ ಸಾರ್ವಜನಿಕರಿಗೆ. ಜೊತೆಗೆ ಈಗ ಗೌರಿ ಗಣೇಶ ಹಬ್ಬ ಇದು ಏನು ನಾಗರ ಪಂಚಮಿ ಇರೋದ್ರಿಂದ ಪ್ರತಿ ಶುಕ್ರವಾರ ಸೋಮವಾರ ನಾವು ಗೌರಿ ಪೂಜೆಯನ್ನು ಮಾಡ್ತಿರ್ತೀವಿ. ಆ ಟೈಮಲ್ಲಿ ಎಲ್ಲ ಸಾರ್ವಜನಿಕರು ನೀವು ಲಕ್ಷ್ಮೀ ಪೂಜೆ ಮಾಡ್ತಿರ್ಬೇಕಾದ್ರೆ ಆಭರಣಗಳನ್ನು ಕಿಟಕಿ ಪಕ್ಕದಲ್ಲಿ ಒಂದು ಕುಂದ್ರಿಸಿರ್ತೀರಿ, ಅದು ನನಗೆ ಆಭರಣಗಳನ್ನು ಇಟ್ಕೊಂಡು ಮಲ್ಕೊತೀರಿ. ರಾತ್ರಿ ಅವು ಕಳ್ಳತನ ಆಗ್ತವೆ. ಈ ವರ್ಷ ಆಗಿಲ್ಲ, ಪ್ರತಿ ವರ್ಷ ನೀವು ಬರ್ತವೆ ನಮಗೆ. ಆಮೇಲೆ ಈ ಹಬ್ಬದಲ್ಲಿ ಜಾಸ್ತಿ ಹೆಣ್ಮಕ್ಳು ಆಭರಣಗಳನ್ನು ತೋರಿಸ್ಕೊಂಡು ಮನೆ ಉಡಿ ತುಂಬಿಸ್ಕೊಳಕ್ಕೆ ಹೋಗ್ತಾರಲ್ಲ, ಆ ಟೈಮಲ್ಲಿ ಚೈನ್ ಸ್ನ್ಯಾಚಿಂಗ್ ಆಗುವ ಸಂಭವಗಳಿರ್ತವೆ. ನಿಮ್ಮ ಮನೆಯಲ್ಲಿರೋ ಹೆಣ್ಮಕ್ಳಿಗೆ ನಿಮ್ಮ ಆಭರಣಗಳ ಬಗ್ಗೆ. ಆಮೇಲೆ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಒಂದು ಲಾಕ್ಡೌನ್ ಬೀಟ್ ಸಿಸ್ಟಮ್ ಅಂತ ಜಾರಿಗೆ ತೊಗೊಂಬಂದಿದ್ದೀವಿ. ಅದೇನೆಂದರೆ ನೀವು ಯಾರೇ ಊರಿಗೆ ಸಾರ್ವಜನಿಕರು ಊರಿಗೆ ಹೋದರೆ ನಮ್ಮ ಪೊಲೀಸ್ ಸ್ಟೇಷನ್ಗೆ ತಿಳಿಸಿದರೆ ಅಥವಾ ನಮ್ಮ ಬೀಟ್ ಸಿಬ್ಬಂದಿಗೆ ನಾವು ಹಿಂಗೆ ಊರಿಗೆ ಹೋಗ್ತಾ ಇದ್ದೀವಿ, ನಮ್ಮ ಮನೆ ಬಗ್ಗೆ ಗಮನ ಇರಲಿ ಅಂತೇಳಿ ತಿಳಿಸಿದರೆ ನಾವು ರಾತ್ರಿ ಬಂದು ಒಂದು 3-4 ಸರಿ ನಾವು ಚೆಕ್ ಮಾಡ್ತಿರ್ತೀವಿ ಅದನ್ನು. ಸೊ ಹಾಗಾಗಿ ಎಲ್ಲ ಸಾರ್ವಜನಿಕರು ಏನಾದರೂ ನೀವು ಊರಿಗೆ ಹೋಗ್ತಿದ್ರೆ 10-15 ದಿನದ ಗಟ್ಟಲೆ ಹೋಗ್ತಿದ್ರೆ ನಮಗೆ ತಿಳಿಸಿ ಹೋಗ್ಬೇಕು. ಈಗ ಇಲ್ಲೇ ಒಂದು ವಿದ್ಯಾನಗರದಲ್ಲಿ ಒಂದು 15 ದಿನದ ಹಿಂದ್ಗಡೆ ಒಬ್ಬನಿಗೆ ಹೇಳಿದ್ವಿ ನಾವು. ಆದರೂ ಅವನು ಕೇಳಿದೆ ಮನೆ ಬಿಟ್ಟು ಹೋದ. ಅಂದರೆ ನಮ್ಮ ಪೊಲೀಸ್ ಇಲಾಖೆಯವರು ತಿಳಿಸದೆ ಮನೆ ಬೀಗ ಹಾಕ್ಕೊಂಡು ಹೋಗಿದ್ದ, ಮನೆಯಲ್ಲಿರೋ ಎಲ್ಲ ಬಂಗಾರಗಳನ್ನು ಕಳ್ಳತನ ಮಾಡ್ಕೊಂಡು ಹೋದರು. ನಾವು ತಿಳಿಸಿದ್ರು ಸಹಿತ ಸಾರ್ವಜನಿಕಿಂತ ನೆಗ್ಲಿಜೆನ್ಸ್ ಮಾಡ್ತೀರಿ. ಸೊ ಇದನ್ನು ನಮ್ಮ ಪೊಲೀಸ್ ಇಲಾಖೆಯದ್ದು ಒಂದು ಏನು ಗೈಡ್ಲೈನ್ಸ್ ಇರ್ತವೆ. ಇನ್ನೂ ಹಲವಾರು ಯೋಜನೆಗಳಿದ್ದಾವೆ. ಇದು ಇನ್ನೊಂದು ಸಾರಿ ತಿಳಿಸ್ತೀವಿ. ಈ ಸಾರ್ವಜನಿಕ ಗಣೇಶೋತ್ಸವ ಏನೈತಿ ಶಾಂತಿ ಸೌಹಾರ್ದದಿಂದ ಎಲ್ಲ ಆಚರಣೆ ಮಾಡಿರಿ. ನನಗೊಂದು 2 ಮಾತು ಮಾತಾಡೋಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಕ್ಕೆ ಎಲ್ಲರಿಗೂ ನನ್ನ ವಂದನೆಗಳನ್ನು ತಿಳಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ. ಗಣೇಶೋತ್ಸವ ಏನಂತೆಲ್ಲ ಕಾರ್ಯಕ್ರಮ ಏನಂತೆಲ್ಲ ಇವತ್ತು ಅಂತರ್ಗಂಬ ಏನಂತೆಲ್ಲ ನೆಡುವ ಕಾರ್ಯಕ್ರಮನ ನಾವಿವತ್ತು ಈ ಒಂದು ಎಲ್ಲ ಸಾರ್ವಜನಿಕರಿಗೆ ಕರೆ ಕೊಟ್ಟಂತಹ ಎಲ್ಲ ಮುಖಂಡರು, ಎಲ್ಲ ಪಕ್ಷದ ಮುಖಂಡರಿಗೆ, ಅವರಿವರೆನ್ನದೇ ಎಲ್ಲ ಪಕ್ಷದ ಮುಖಂಡರಿಗೂ ನಮ್ಮ ಸಮಿತಿಯ ಅಧ್ಯಕ್ಷರಾದ ಎಂತೆಲ್ ವಿಜಯಣ್ಣವರಿಗೆ ನಾವು ಮೊದಲನೇದಾಗಿ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳು ಹೇಳಬೇಕಾಗುತ್ತೆ. ಅದೇ ಥರ ನಮ್ಮ ವಿವಿಧ ಪಕ್ಷದ ಮುಖಂಡರುಗಳು ವೇದಿಕೆ ಮೇಲೆ ಆಸೀನರಾಗಿರುತ್ತಾರೆ. ಅವ್ರಿಗೆ ಕೂಡ ಈ ಒಂದು ಸಾರ್ವಜನಿಕ ವಿನಾಯಕ ಎಂತೆಲ್ಲ ಸಂಘದ ಪರವಾಗಿ ಅವರಿಗೆ ಎಂತೆಲ್ಲ ಶುಭಾಶಯ ಕೋರ್ತಾ, ಇಲ್ಲೆಲ್ಲ ಭಾಳ ಯುವಕರಿದ್ದಾರೆ, ಎಂತೆಲ್ಲ ತಾಯಂದ್ರಿದ್ದಾರೆ, ಬೇರೆ ಬೇರೆ ಇಲಾಖೆಯವರು ಈ ಒಂದು ಸಪೋರ್ಟ್ ಮಾಡಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ. ಅವ್ರಿಗೆಲ್ಲ ಎಂತೆಲ್ಲ ಮತ್ತೊಮ್ಮೆ ಈ ಒಂದು ಸಾರ್ವಜನಿಕ ಎಂತೆಲ್ಲ ವಿನಾಯಕ ಸಂಘಕ್ಕೆ ಎಂತೆಲ್ಲ ಶುಭ ಕೋರ್ತಾ ನಾನು 2 ಮಾತು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ ಇನ್ನು ನಮ್ಮ ಸಾರ್ವಜನಿಕ ವಿನಾಯಕ ಸಂಘದ ಅಂತರ್ಗಂಬ ಪೂಜೆಗೆ ಆಗಮಿಸಿರುವ ಎಲ್ಲ ನಮ್ಮ ಹರಿಹರ ನಗರದ ಮತ್ತು ಹರಿಹರ ಗ್ರಾಮಾಂತರ ಮುಖಂಡರುಗಳೇ, ಮತ್ತು ಇವತ್ತು ನಾವು ನಿನ್ನೆ ಒಂದು 2 ದಿವಸದ ಹಿಂದೆ ನಾವು ಒಂದು ವಿಚಾರಣೆಗೆ ಒಂದು ವಿಷಯ ತಿಳಿಸಿದ್ದೆ. ಈ ಸಾರ್ವಜನಿಕ ವಿನಾಯಕ ಸಂಘ ಅಂದರೆ ಎಲ್ಲ
ಜನಾಂಗದವರು ಇರಲಿ, ಎಲ್ಲ ಪಕ್ಷದವರು ಇರಲಿ ಅಂತ. ಸೊ ಅದನ್ನು ಚಾಚು ತಪ್ಪದಲ್ಲಿ ನಮ್ಮ ಅಧ್ಯಕ್ಷರು ತುಂಬ ಚೆನ್ನಾಗಿ ಎಲ್ಲರಿಗೂ ಕರೆ ಕೊಟ್ಟು ಎಲ್ಲರನ್ನೂ ಇನ್ವೈಟ್ ಮಾಡಿದರೆ. ನಮ್ಮ ಅಶೋಕ ಮೇಸ್ಟ್ರು ಹೇಳ್ದಂಗೆ ಇವತ್ತೇನು ಅಂದ್ರಗಂಬ ಸಾರ್ವಜನಿಕ ಎಲ್ಲರನ್ನೂ ಕರಿ ಅಂತ ಹೇಳಿದ್ರು, ಕರೆದಿದ್ದಾರೆ. ಎಲ್ಲರಿಗೂ ಕರೆಗೆ ಹೋಗ್ಬಿಟ್ಟು ಎಲ್ಲರೂ ಬಂದಿದ್ದೀರಿ. ಮತ್ತು ಅಶೋಕ ಮೇಸ್ಟ್ರು ಹೇಳಿದ್ರೆ ಇದು ಅಂದ್ರಗಂಬನೇ ಇಷ್ಟು ವಿಜೃಂಭಣೆಯಿಂದ ಆಗಿದೆ ಅಂದರೆ ಇನ್ನು ಉಳಿದಿದ್ದ ಕಾರ್ಯಕ್ರಮಗಳು ತುಂಬ ಚೆನ್ನಾಗಿ ಆಗುತ್ತೆ ಅಂತ ಹೇಳಿ ಒಂದು ಶುಭ ಕೋರಿದ್ದಾರೆ. ಹಾಗೆ ಈ ಅಂದ್ರಗಂಬ ಪೂಜೆಗೆ ಎಲ್ಲರೂ ಬಂದಿದ್ದೀರಿ. ನಾವು ಇನ್ನೊಂದು ಪೂಜೆಗೆ ಬಂದು ಮತ್ತೆ ಹಿಂಗೆ ಹೋಗೋದು ಬೇಡ. ನಾವು ಹೇಳ್ದಂಗೆ ಈ ಸರಿ ಒಂದು ಕೇದಾರ್ನಾಥ್ ಒಂದು ದರ್ಶನ ಮಾಡಬೇಕು ಅಂತ ಹೇಳಿ ಒಂದು ಸಮಿತಿಯವರು ತೀರ್ಮಾನ ತಗೊಂಡಿದ್ವಿ. ಹಾಗಾಗಿ ತುಂಬ ಖರ್ಚಿರೋದ್ರಿಂದ ಸೊ ನಾವೆಲ್ಲರೂ ಈಗೇನು ಗುಂಪಾಗಿ ಒಂದು ದೇಣಿಗೆ ಸಂಗ್ರಹಣೆಗೆ ಎಲ್ಲರೂ ಹೋಗೋಣ, ಎಲ್ಲರೂ ಸಹಕರಿಸ್ರಿ. ಇವತ್ತೇನು ಆರಕ್ಷಕ ಠಾಣೆಯವರು ಹೇಳಿದ್ರು ನಮ್ಮ ಹುಷಾರಲ್ಲಿ ನಾವು ಇರಬೇಕು ಮತ್ತು DJ ಇಲ್ಲ ಅಂತ ಈಗಲೇ ಹೇಳ್ತಿದ್ದಾರೆ ಅವ್ರು. ನಾವೆಲ್ಲ ಕೇಳಲ್ಲ, ಅದು ನಮ್ಮ ಟೈಮ್ ಬಂದಾಗ ಮಾತಾಡ್ತೀವಿ. ಟೈಮ್ ಬಂದಾಗ ನಾವು DJ ಹೋರಾಟ ಮಾಡ್ಕೊಂಡು ನಮ್ಮ ಹುಡುಗರಿಗೆ ಹೋದ ವರ್ಷವೂ ಭಾಳ ಬೇಜಾರಾಗಿದ್ದಾರೆ DJ ಕೊಟ್ಟಿಲ್ಲ ಅಂತ. ಸೊ ಅದು ಸರ್ಕಾರದ ಏನಿರ್ತದೆ ಅನುಮಾನ ಮಾಡೋಣ, ಬಟ್ ನಮ್ಮ ಒತ್ತಾಯ ನಾವು ಇರ್ತೈತಿ. ಮತ್ತು ಈಗೇನು 11 ದಿವಸ ಅಂತ ಹೇಳಿ ನಾವು 11 ದಿವಸದ್ದು ಒಂದು ತೀರ್ಮಾನ ಮಾಡ್ಕೊಂಡಿದ್ವಿ. ಅದೊಂದು ಸೆಟ್ ಆದಮೇಲೆ ಮುಂದೆ ಪಬ್ಲಿಕ್ ಇಂಟ್ರೆಸ್ಟ್ ಇತ್ತು ಅಂದರೆ ಸ್ವಲ್ಪ ಮುಂದುವರ್ಸೋ ವ್ಯವಸ್ಥೆನೂ ಕೂಡ ಮಾಡ್ತೀವಿ. ಸೊ ಇವತ್ತಿಂದ ನಾವು ಈ ದೇಣಿಗೆ ಎತ್ತು ಕಾರ್ಯಕ್ರಮ ಮಾಡ್ತಾಯಿದ್ವಿ. ಡೈಲಿ ಎಲ್ಲರೂ ಒಂದು 5 ರಿಂದ 6 ಗಂಟೆಗೆ ಎಲ್ಲರೂ ಒಂದು ಕಡೆ ಸೇರಿಕೊಂಡು ಎಲ್ಲರೂ ಸಹಕಾರ ನೀಡಿರಿ, ಎಲ್ಲರೂ ಕೈ ಜೋಡಿಸ್ರಿ. ಇವತ್ತು ನಮ್ಮ ಅಧ್ಯಕ್ಷರು ನಮ್ಮ ಹಾಲೇಶ್ ಗೌಡರು 10,008 ರೂಪಾಯಿ ಅನೌನ್ಸ್ ಮಾಡಿದ್ದಾರೆ. ಅವರಿಗೆ ನಾವು ಮೊಟ್ಟ ಮೊದಲು ಧನ್ಯವಾದ ಸಲ್ಲಿಸ್ತೇನೆ. ಮತ್ತು ಏನು ಒಂದು ಯುವಕರ ಬಳಗನೇ ಇದೆ ಈ ವಿಜಯನಗರ ಜೊತೆಗೆ, ಏನು ತೊಂದರೆ ಆಗಲ್ಲ ಅಂತ ಅಂದ್ಕೊಂಡಿದ್ವಿ. ಬಟ್ ಆದರೂ ಕೂಡ ಹೊರೆ ಅಂತೂ ಇದೇ ಇರ್ತೈತಿ. ದಯವಿಟ್ಟು ಯಾರು ಕೂಡ ಅಧ್ಯಕ್ಷರು ಮಾಡಿದ್ವಿ ಅಂದ ತಕ್ಷಣ ಅವರೊಬ್ಬರ ಮೇಲೆ ಹೊರೆ ವಹಿಸೋದು ಬೇಡ, ಎಲ್ಲರೂ ಕೂಡ ಮಾಡ್ಕೊಳ್ಳೋಣ. ಇಲ್ಲಿ ತನಕ ಏನು ಮಾಡ್ಕೊತ ಬಂದಿದ್ದಾರೆ ಈ ಸಾರ್ವಜನಿಕ ವಿನಾಯಕ ಸಂಘದ ನಮ್ಮ MB ಅಣ್ಣಪ್ಪನವ್ರು ಇರ್ಬೋದು, ಮತ್ತು ಹಿಂದೆ KG ಸಿದ್ದೇಶ್ವರ ಇರ್ಬೋದು, ಅವ್ರದ್ದೇ ಆದಂಥ ಒಂದು ನಿಟ್ಟಿನ ಮೇಲೆ ತುಂಬ ಚೆನ್ನಾಗಿ ವಿಜೃಂಭಣೆಯಿಂದ ಮಾಡ್ಕೊತ ಬಂದಿದ್ದೀವಿ. ವರ್ಷ ಇದು ವಿಜೃಂಭಣೆ ಜಾಸ್ತಿ ಆಗ್ತಾಯಿದೆ ಹೊರತು ಕಡಿಮೆ ಆಗ್ತಾಯಿಲ್ಲ. ಇದೇ ರೀತಿ ಮುಂದುವರಿಲಿ. ಮತ್ತು ಆದಷ್ಟು ಹೆಣ್ಮಕ್ಳುಗಳು ಬಂದಿದ್ರು ಇವತ್ತು. ಸೊ ದಯವಿಟ್ಟು ಸ್ವಲ್ಪ ಜಾಸ್ತಿ ಹೆಣ್ಮಕ್ಳು ಬಂದು ಇನ್ವಾಲ್ವ್ ಆಗಿ ಈ ಪೂಜಾ ಕಾರ್ಯಕ್ರಮಕ್ಕೆ ಇನ್ವಾಲ್ವ್ ಆದರೆ ಇದು ಒಂದು ಮೆರುಗು ಕೊಡ್ತೈತೆ ಅಂತ ನಾನು ಹೇಳ್ತಾ ಮತ್ತೊಮ್ಮೆ ಎಲ್ಲ ಬಂದಿರತಕ್ಕಂಥ ಎಲ್ಲ ಮುಖಂಡರಿಗೂ, ಹಿರಿಯರಿಗೂ ಮತ್ತು ಯುವಕರಿಗೂ ನಾನು ಧನ್ಯವಾದ ಹೇಳಿ ನಾನು 2 ಮಾತು ಮುಗಿಸ್ತೇನೆ. ಥ್ಯಾಂಕ್ ಯು. ಎಲ್ಲ ಬಂದಿರತಕ್ಕಂಥ ಎಲ್ಲ ನನ್ನ ಹಿರಿಯರಿಗೂ ನಮಸ್ಕರಿಸ್ತಾ, ಪತ್ರಿಕಾ ಮಿತ್ರರು ಹಾಗೂ ನಮ್ಮ ನಕ್ಷತ್ರ TV ಅಣ್ಣನವ್ರಿಗೂ ಕೂಡ ವಂದಿಸಿ, ಏನು ಸಾರ್ವಜನಿಕ ಗಣಪತಿಯ ಒಂದು ಗಣೇಶೋತ್ಸವಕ್ಕೆ ನೂತನವಾಗಿ ಸಾರ್ವಜನಿಕರು, ಹಿರಿಯರು, ನಮ್ಮ ಎಲ್ಲ ಹಿರಿಯರು ನನ್ನ ಒಂದು ಅಧ್ಯಕ್ಷನ ಆಯ್ಕೆ ಮಾಡಿದ್ದಕ್ಕೆ ಹೃದಯಪೂರ್ವಕವಾಗಿ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಮೊದಲನೇದಾಗಿ ಈ ಹಿಂದುಗಡೆಗೆ ಸುಮಾರು ಸಾಕಷ್ಟು ಜನ ಇಲ್ಲಿ ಅಧ್ಯಕ್ಷರಾಗ್ಯಾರ. ಅವ್ರ ಮಾರ್ಗದರ್ಶನಗಳನ್ನು, ಅವ್ರ ಸಲಹೆ ಸೂಚನೆಗಳನ್ನು ತಗೊಂಡು ಏನು ಸಾರ್ವಜನಿಕರಿಗೆ ಏನು ಒಂದು ಅವ್ರ ಮನಸ್ಸಿಗೆ ತೃಪ್ತಿ ಆಗೋ ಅಂಥ ಒಂದು ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೀವಿ. ಇದಕ್ಕೆ ಸಾರ್ವಜನಿಕರು ಪ್ರತಿಯೊಬ್ಬರು ಸಹಕಾರ ಮಾಡಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ಕೊಂತ, ಮನುಷ್ಯನಿಗೆ ಯಾವತ್ತಿಗೂ ಮುಂದೆ ಗುರಿ ಇರ್ಬೇಕಂತೆ, ಹಿಂದ್ಗಡೆಗೆ ಇಂಥ ಗುರುಗಳು ಇರ್ಬೇಕಂತೆ. ಅದು ನಮ್ಮ ನಂದಿಗಾವಿ ಸೀನಣ್ಣರು ಅದಾರೆ, ಅವ್ರಿಗೆ ಹೃದಯಪೂರ್ವಕವಾಗಿ ನಾನು ಧನ್ಯವಾದಗಳನ್ನು ಹೇಳ್ತಾ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ಒಂದ್ಸೆ ನನ್ನ ಮಾತು ಮುಗಿಸ್ತೀನಿ. ಮೊದಲನೇದಾಗಿ ಹರಿಹರದ ಮಹಾಜನತೆಗೆ 64ನೇ ವರ್ಷದ ಸಾರ್ವಜನಿಕ ವಿನಾಯಕ ಮಹೋತ್ಸವದ ಶುಭಾಶಯಗಳನ್ನು ತಿಳಿಸ್ತೀವಿ. ಅದ್ರ ಜೊತೆಗೆ ಇನ್ನೇನು ಕೆಲವೇ ದಿನಗಳಲ್ಲಿ ಈದ್ ಮಿಲಾದ್ ಹಬ್ಬ ಬರ್ತಾಯಿದೆ. ಹರಿಹರದ ಸಮಸ್ತ ಜನತೆಗೆ ಈದ್ ಮಿಲಾದ್ ಹಬ್ಬದ ಶುಭಾಶಯಗಳನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಹರಿಹರದ ಮಹಾಜನತೆಗೆ ನಮ್ಮ ಹರಿಹರದಲ್ಲಿ ವಿಶೇಷವಾಗಿ ಸಾರ್ವಜನಿಕ ವಿನಾಯಕ ಮಹೋತ್ಸವ ಮುಂಚಿಂದನೂ 63 ವರ್ಷಗಳ ಕಾಲ ತಂದೆ ಆದಂಥ ವೈಭವವನ್ನು ಪಡೆದಿದೆ. ಅದ್ರ ಜೊತೆಗೆ ಈ ವರ್ಷ ನಮ್ಮ ವಿಜಯಣ್ಣ ಅಧ್ಯಕ್ಷ ಆಗಿ ಇದಕ್ಕಿನ್ನೂ ಅತಿ ಹೆಚ್ಚು ಮೆರುಗು ಕೊಡಲಿ ಅಂತ ಹೇಳಿ ನಾನು ಆಶಿಸ್ತೀನಿ. ಹರಿಹರದ ಸಾರ್ವಜನಿಕ ಗಣಪತಿದು ಇನ್ನೂ ಒಂದೇನು ವಿಶೇಷ ಅಂದರೆ, ಇಲ್ಲಿ ಯಾವುದೇ ಒಂದು ವರ್ಗಕ್ಕೆ, ಒಂದು ಜಾತಿಗೆ ಗಣೇಶ ಮೀಸಲಾಗಿರೋದಿಲ್ಲ. ಇಲ್ಲಿ ಹಿಂದೂಗಳು, ಮುಸ್ಲಿಮ್ಸ್ಗಳು ನಮ್ಮ ಎಲ್ಲರೂ ಸೇರಿಬಿಟ್ಟು ಸಾರ್ವಜನಿಕ ವಿನಾಯಕ ಮಹೋತ್ಸವನ ಆಚರಣೆ ಮಾಡೋದು ಭಾಳ ಒಂದು ಮುಂಚಿಂದನೂ ವಾಡಿಕೆ ಇದೆ.
ಹಿಂದೆಲ್ಲ ನಮ್ಮ ಮುಸ್ಲಿಮ್ಸ್ ಬಾಂಧವರು ನಮ್ಮ ಇಜಾಜ್ ಅಹಮದ್ ಸಾಹೇಬ್ರು ಲಾಸ್ಟ್ ಟೈಮ್ ಅದ್ರ ಹಿಂದ್ಗಡೆ ಅಂಜುಮನ್ ಅಧ್ಯಕ್ಷ ಆದಾಗ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಸಮೇತ ನೆರವೇರಿಸಿದ್ರು. ಇದು ನಮ್ಮ ಹರಿಹರದ ಸಾರ್ವಜನಿಕ ವಿನಾಯಕ ಮಹೋತ್ಸವದ ವಿಶೇಷ ಅಂದರೆ ತಪ್ಪಾಗಲಿಕ್ಕಿಲ್ಲ. ಈ ವರ್ಷ ಇನ್ನೂ ನಮ್ಮ ಸಹೋದರ ವಿಜಯಣ್ಣ ಭಾಳ ಎಲ್ಲ ಸ್ನೇಹಜೀವಿ ಆತ, ಎಲ್ಲರ ಜೊತೆಗೂ ವಿಶ್ವಾಸದಲ್ಲಿ ಇರ್ತಾರೆ. ಅವರೆಲ್ಲರನ್ನೂ ಕರ್ಕೊಂಡು ಒಂದು ಮನೆ ಕಾರ್ಯಕ್ರಮ, ಒಂದು ಮನೆಯಲ್ಲಿ ಗಣೇಶನ ಕುಂದ್ರಿಸೋದೇ ಭಾಳ ವಿಶೇಷವಾಗಿರುತ್ತೆ. ಇದು ಊರಿನ ಜವಾಬ್ದಾರಿ ಇರುತ್ತೆ. ಅದನ್ನು ಭಾಳ ಯಶಸ್ವಿಯಾಗಿ ಎಲ್ಲರನ್ನೂ, ಎಲ್ಲ ವರ್ಗದವ್ರನ್ನೂ, ಎಲ್ಲ ಸ್ನೇಹಿತರನ್ನು ಕರ್ಕೊಂಡು ಯಶಸ್ವಿ ಆಗಲಿ. ಈ ಗಣೇಶ ಮಹೋತ್ಸವದ ಸಾರ್ವಜನಿಕ ಗಣೇಶ ಮಹೋತ್ಸವ ಯಶಸ್ವಿಯಾಗಿ ಆಗಿ ನಮ್ಮ ಹರಿಹರಕ್ಕೆ ಮಳೆ ಬೆಳೆ ಶಾಂತಿ ಆಗಲಿ, ಯಾವತ್ತೂ ನಮ್ಮ ಹರಿಹರದಲ್ಲಿ ಶಾಂತಿ ನೆಲೆಸಲಿ ಅಂತ ನನಗೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಸಾರ್ವಜನಿಕ ವಿನಾಯಕ ಮಹೋತ್ಸವ ಸಮಿತಿ ಅಧ್ಯಕ್ಷರಿಗೂ, ನನ್ನೆಲ್ಲ ಸ್ನೇಹಿತರಿಗೂ, ವಿಶೇಷವಾಗಿ ಅಲ್ಪಸಂಖ್ಯಾತ ಸಹೋದರರು ಭಾಳ ಜನ ಇದ್ದಾರೆ ಇಲ್ಲಿ, ಅವರೆಲ್ಲರಿಗೂ ನಾವು ಶುಭಾಶಯನ್ನು ಕೋರ್ತೀನಿ. ಯಾಕಂದರೆ ನಾವೆಲ್ಲ ರಂಜಾನ್ ಹಬ್ಬಗಳಲ್ಲಿ ಭಾಗವಹಿಸ್ತೀವಿ, ಈದ್ ಮಿಲಾದ್ನೇ ಭಾಗವಹಿಸ್ತೀವಿ. ಅವರೆಲ್ಲ ಬಂದು ಏನು ಇವತ್ತು ನಮ್ಮ ಗಣೇಶ ಮಹೋತ್ಸವದಲ್ಲಿ ಭಾಗಿಯಾಗ್ತಾ ಇರೋದು ನಮ್ಮೆಲ್ಲ ಹರಿಹರದ ಮಹಾಜನತೆಗೆ ಹೆಮ್ಮೆಯ ವಿಚಾರ ಅಂತ ಹೇಳ್ತಾ ನನ್ನ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಗಣೇಶ, ಜೈ ಕರ್ನಾಟಕ. ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ.